ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ವೀಕೆಂಡ್ ವಿತ್ ರಮೇಶ್ ಸೀಸನ್ 5 co-powered by Polycab Green Wire. Hi, hello. Namaskara Karnataka. Welcome to Weekend with Ramesh Season 5. ಇವತ್ತಿನ ನಮ್ಮ ಸಾಧಕರು ಹೀಗೆ: ಚಂದನವರದ ಮೋಹಕ ತಾರೆ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ. ನಿಮ್ಮ ನೆನಪುಗಳನ್ನ ಕೆದಕಕ್ಕೆ ವೀಕೆಂಡ್ ಟೆಂಟ್ ಅಲ್ಲಿ ಕೆಲವು ವಿಜುವಲ್ಸ್ ಬರುತ್ತೆ. Hi Dippy, how are you? She was my math teacher. She was very strict. Oh my God, she said Chitrana. Actually, nangu Rakshitangu ee competition tandittid ಇವರೇ. Ramya. ಏನದು? You have to finish it. It was horrible. Beauty. No way. Sanju, I love you. ಗುರುನ ಮೀರಿದ ಶಿಷ್ಯ ಅಂದ್ರೆ ಇದು. Oh my God, I look so papa. ಪಾರ್ವತಮ್ಮ ಅವರು ಸೆಂಟ್ ಜೋಸೆಫ್ ಕಾಲೇಜ್ ಅಲ್ಲಿ ಶೂಟ್ ಮಾಡ್ತಾ ಇರುವಾಗ ಅವ್ರು ಫಸ್ಟ್ ನಂಗೆ ಹೆಸರು ಇಟ್ಟಿದ್ದು. ಸರ್ ಇವತ್ತಿಂದ ನಿನ್ನ ಹೆಸರು ರಮ್ಯಾ. ಬಟ್ ವೈ ರಮ್ಯಾ? Oh my God, you guys, this is the best surprise ever. Blackboard please. ನಾನು ಸೀಸನ್ 1 ಶುರು ಮಾಡಿದಾಗ ಮೊದಲನೇ ಅತಿಥಿಯಾಗಿ ಅಪ್ಪು ಕೂತಿದ್ರು. ಇವತ್ತು ಅಪ್ಪು ನಮ್ಮ ಜೊತೆ ಇಲ್ಲ. Appu was a true friend. I feel like that door is going to open and Appu is going to walk and he's going to say something. When I lost my father, I'd hit rock bottom. She's a cutie. She's changed my life. 2.5 ವರ್ಷ ನಿಂತೋಗಿದ್ದು ಸಿನಿಮಾ. ರಮ್ಯಾ ಅವರು ದುಡ್ಡು ಕೊಟ್ಟು ಅವ್ರಿಗೋಸ್ಕರ ಒಂದು ಸ್ಪೆಷಲ್ ಗಿಫ್ಟ್ ಅದು. Oh my God. I come from a constituency. 2012ರಲ್ಲಿ ರಾಜಕೀಯಕ್ಕೆ ಪ್ರವೇಶ ಮಾಡ್ತೀರಾ. Biggest turning point ಅಂತಾನೆ ಹೇಳ್ಬೋದು. Everything that I learned through those experiences have made me who I am today. ನಮಸ್ಕಾರ. ಹಾಯ್ ರಮ್ಯಾ ಅವರೇ, ನಮಸ್ಕಾರ. You know, one of the reasons I don't want to come for the show is you make me so emotional. ನಿಮ್ಮ ಇಡೀ ಜೀವನವನ್ನ ರಿವೈಂಡ್ ಮಾಡಿ ನಿಮಗೆ ತೋರ್ಸಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. How do you feel about the whole thing? Emotional, happy, and my heart is full. Hello. Nice to see you. Hello. Hi. Namaskara. ನಮಸ್ಕಾರ ಕರ್ನಾಟಕ. ಮತ್ತೆ ವೀಕೆಂಡ್ ಬಂತು, ನಾನು ರಮೇಶ್ ಬಂದಾಯ್ತು. ಟೈಮ್ ಬಂದ ಹೇಳ್ತೀನಿ ಅಂತ ಹೇಳ್ತಾ ಇದ್ದೆ. ಟೈಮ್ ಬಂದೇ ಬಿಡ್ತೀರಿ. 9 ಗಂಟೆ ಇನ್ ಶನಿವಾರ ಭಾನುವಾರ 9 ಗಂಟೆ ನನಗೆ ಅಂತ ಮೀಸಲಿ. ಲೆಟ್ಸ್ ಹಾವ್ ಫನ್. ಹೊಸ ಸೀಸನ್ ಶುರು ಆಯ್ತು. ಹೊಸ ಸೆಟ್ಗೆ ಕಾಲಿಟ್ಟಿದೀವಿ. ಈ ಹೊಸ ಸೆಟ್ ಹಾಗೆ ಒಂದು ರೌಂಡ್ ನೋಡ್ಕೊಂಬೋಣ ಬನ್ನಿ. ಇದು ನಮ್ಮ ವೀಕೆಂಡ್ ಟೆಂಟ್. ಸಾಧಕರು ನಡೆದು ಬಂದ ಹಾದಿಯನ್ನ ಎಳೆಯಾಗಿ ಬಿಚ್ಚಿಟ್ಟು ಅವರ ನೆನಪುಗಳ ಜೊತೆ ಟ್ರಾವೆಲ್ ಮಾಡುವಂತ ಟೈಮ್ ಮೆಷಿನ್.
ಇದು ನಮ್ಮ ವಾಲ್ ಆಫ್ ಫೇಮ್. ಈ ಕಾರ್ಯಕ್ರಮಕ್ಕೆ ಬರುವಂತಹ ಸಾಧಕರು ತಮ್ಮ ಕುಟುಂಬದವರು, ಗೆಳೆಯರು, ಹಿತೈಷಿಗಳ ಜೊತೆ ರಾರಾಜಿಸುವಂತ ಗ್ರೇಟ್ ವಾಲ್ ಆಫ್ ವೀಕೆಂಡ್ ಇದು. ನಮ್ಮ ಕಾರ್ಯಕ್ರಮಕ್ಕೆ ಬರುವಂತಹ ಸಾಧಕರು ರಾಜ ಟಿವಿಯಿಂದ, ರಾಜ ಗಾಂಭೀರ್ಯದಿಂದ ಎಂಟ್ರಿ ಕೊಡುವಂತ ಟನಲ್. ಇನ್ನಿವನು ನನ್ನ ಗೆಳೆಯ, ಈ ಕಾರ್ಯಕ್ರಮದ ಸೆಂಟರ್ ಆಫ್ ಅಟ್ರಾಕ್ಷನ್ ಇವನು. ಸಾಧಕರನ್ನ ತನ್ನ ಮಡಿಲಲ್ಲಿ ಕೂರಿಸ್ಕೊಂಡು ಅವರ ನೋವು ನಲಿವುಗಳಲ್ಲಿ ಭಾಗಿಯಾಗೋ ಅತ್ಯಾಪ್ತ. ಇದು ಸಾಧಕರ ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲರೂ ಕೂತು ಸಾಧಕರೊಂದಿಗೆ ಕಳೆದಂತ ಕ್ಷಣಗಳನ್ನ ಮೆಲುಕುವಾಗುವಂತ ಫ್ಯಾಮಿಲಿ ಸೋಫಾ. ಇದು ಆಸ್ ಯೂಶುವಲ್ ನಮ್ಮ ಗ್ರೇಟ್ ಆಡಿಯನ್ಸ್ ಇಲ್ಲಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. This is Nippon Paints Weekend with Ramesh Season 5, co-powered by Amrit Noni Gastrin. Special partner, Parishrama Neat Academy, Cycle Pure Agarbattis, GRB Tuppa, Cadbury Gems, Sudarshan Silks Malleshwaram. Steel partner, Turbo Steel, LPS TMT Bars, digital streaming partner, Z5. Life ಅಲ್ಲಿ ಮ್ಯಾಟರ್ ಆಗೋದು ಎರಡು ವಿಷಯ ರೀ. ಒಂದು ಟೈಮ್, ಇನ್ನೊಂದು ಥಾಟ್ಸ್. ನೀವು ಯಾವುದರ ಬಗ್ಗೆ ಯೋಚನೆ ಮಾಡ್ತಿದ್ರಿ, ನೀವು ನಿಮ್ಮ ಸಮಯವನ್ನ ಹೇಗೆ ಕಳೀತಾ ಇದ್ರಿ, ಅಷ್ಟೇ ಮ್ಯಾಟರ್ ಆಗೋದು. 4 ಸೀಸನ್ ಅಲ್ಲಿ 84 ಸಾಧಕರನ್ನ ಈ ಕುರ್ಚಿ ಮೇಲೆ ನೋಡಿದಿರಿ. ಆ 84 ಜನನು ಗೆದ್ದಿರೋದು ಎರಡೆರಡು ವಿಷಯಗಳಲ್ಲಿ. ಸಮಯವನ್ನ ಸರಿಯಾದ ಯೋಜನೆಗಳ ಮೇಲೆ, ಸರಿಯಾದ ಯೋಚನೆಗಳ ಮೇಲೆ, ಸರಿಯಾದ ರೀತಿಯಲ್ಲಿ, ಸರಿಯಾದ ಜನರ ಜೊತೆ ಅಳವಡಿಸ್ಕೊಂಡಿದ್ದಕ್ಕೆ ಅವರೆಲ್ಲ ಅಷ್ಟು ದೊಡ್ಡ ಯಶಸ್ಸನ್ನ ಕಂಡ್ರು. ಆ 84 ಜನ ಯಾರ್ಯಾರು, ಅವರ ಯಶಸ್ಸೇನು, ಅವರ ಗೆಲುವೇನು, ಅದನ್ನ ನಾವು ಹೇಗೆ ಸಂಭ್ರಮಿಸ್ತೀವಿ ನೋಡೋಣ. ಹಾಯ್, ಹಲೋ, ನಮಸ್ಕಾರ ಕರ್ನಾಟಕ. 2014 ಆಗಸ್ಟ್ 2ನೇ ತಾರೀಕು ವೀಕೆಂಡ್ ವಿತ್ ರಮೇಶ್ ನ ಮೊದಲನೇ ಸಂಚಿಕೆ ಪ್ರಸಾರ ಆಯಿತು. ಬಹಳ ದೊಡ್ಡ ಸಾಧಕರು, ಬಹಳ ದೊಡ್ಡವರು, ಬಹಳ ಘನವಂತರ ಕೂತು ಕುರ್ಚಿ ಇದೆ. ಆದ್ರಿಂದ ಈ ಕುರ್ಚಿಗೆ ನಮಸ್ಕಾರ ಮಾಡ್ಕೊತೀನಿ. ಆಗಿನ ಒಂದು ಕಲಾ ಪ್ರಪಂಚದ ಸಿರಿ ರಂಗವನ್ನ ಸಿರಿವಂತಿಕೆ ಮಾಡುವಂತಹ ಕಲಾವಿದರುಗಳು ಇವರೆಲ್ಲ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಿಮ್ಮ ಲೈಫ್ ಅನ್ನ ರಿವೈಂಡ್ ಮಾಡಿ ತೋರಿಸ್ತೀವಿ. ರೆಡಿ ಇದೀರಾ? ಓ ಮೈ ಗಾಡ್, ಅಮ್ಮನೇ ಹುಡುಗ. ನಾನು 6th ಸ್ಟ್ಯಾಂಡರ್ಡ್ ಇಂದ ಓದೋದು ಬಿಟ್ಬಿಟ್ಟೆ. ಓದೋದು ಬಿಟ್ಬಿಟ್ರಿ ಸರ್? ಯಾವಾಗ ಫೇಲ್ ಮಾಡಿದ್ರ ಇನ್ನೇನಕ್ಕೆ ಹೋಗ್ಬೇಕು. ನಾನು ಅವತ್ತು ಫಿಕ್ಸ್ ಆದ, ಇಲ್ಲಿ ನಾನು ಸ್ಟಾರ್ ಆಗ್ಬೇಕು. ಈ ಗಾಂಧಿನಗರದಲ್ಲಿ ನಾನು ಟಾಪ್ ಅಲ್ಲಿ ನಿಂತ್ಕೋಬೇಕು ಅನ್ನೋ ಹಠ ಬಂತು. ಬಾಟ್ಲು ಬೇಡಪ್ಪ, ನಾವು ಅಲ್ಲೇ ಕಣ್ರಿ. ಸಾವು ಬಂದ್ರು ಪರವಾಗಿಲ್ಲ, ನಾನು ದುನಿಯಾ ಬಿಡಬಾರ್ದು ಅಂತ ಸಾವಿಗೆ ಕೈ ಇಟ್ಬಿಟ್ಟು ಹೊರಗಡೆ ಬಂದೆ ದುನಿಯಾ. ಐ ನೀಡ್ an ambulance. After a long time, I've heard someone like Raghu Dixit. I think he's got a big voice. It's very earthy. ನನ್ನ ಲೈಫಲ್ಲಿ ತುಂಬ ವ್ಯಕ್ತಿಗಳು ಕೂಡ ಬಂದರು, ತುಂಬ ಪಾಠ ಹೇಳ್ಕೊಟ್ಟಿದ್ದಾರೆ ನನಗೆ. ಬಟ್ ಐ ಆಮ್ ಟೆಲಿಂಗ್ ಯು ಟುಡೇ ಸರ್, ದೇ ಆರ್ ದ ಬೆಸ್ಟ್ ಪೀಪಲ್ ಇನ್ ಮೈ ಲೈಫ್. 40 ರೂಪಾಯಿ ಎತ್ಕೊಂಡು ಬೆಂಗಳೂರಿಗೆ ಬಂದಿದ್ದೆ ನಾನು. ನನ್ನ ಯೋಗ್ಯತೆ ಮೀರಿ ಕೊಟ್ಟಿದ್ದಾನೆ ಸರ್. ಬಡತನ ಅನ್ನೋದೊಂದು ಶಾಪ ಅಲ್ಲ. ಒಂದು ವೇಳೆ ನಾವು ಅದರಿಂದ ಹೊರಬರದೇ ಹೋದರೆ ಅದು ನಿಜವಾದ ಶಾಪ. Hello everybody, I'm Steven Spielberg. God. ನಾನೇ ಬಲ್ಲವನು ವೇದಾವು, ಇನ್ನೂ ಬಲ್ಲವನು ಮನುಷ್ಯ. ಸರ್ ಒಂದ್ಸಲ ಆಕ್ಷನ್ ಅಂತೇಳಿ. ಆಕ್ಷನ್. ವಿಪ್ರೋನಲ್ಲಿ ನನಗೆ ಕೆಲಸ ಸಿಕ್ಕಿದ್ದಿದ್ರೆ ಇನ್ಫೋಸಿಸ್ ಶುರು ಆಗ್ತಾ ಇರಲಿಲ್ಲ. ನೀವು ಎಷ್ಟು ಪ್ರೀತಿ, ಗೌರವ, ಭಕ್ತಿ ತೋರಿಸಿದ್ರೆ ಅಷ್ಟೊಂದು ನಾಳೆ ಮುಂಜಾನೆ ಧರ್ಮಸ್ಥಳಕ್ಕೆ ಹೋಗಿ ಮಂಜುನಾಥನಿಗೆ ಒಪ್ಪಿಸ್ತೀನಿ. ಆ ವೃತ್ತದಲ್ಲಿರೋದಲ್ಲ ನಂದೇ. ಪ್ರೇಮ
Even if I stop my breathing at this moment, I will finish my life with a lot of satisfaction. ನಾವು ಕಷ್ಟದಲ್ಲಿದ್ದಾಗ ಯಾರು ಇರ್ಲಿಲ್ಲ ಸರ್. ಅವತ್ತು ರಾತ್ರಿ ನಾನು ಮೆಜೆಸ್ಟಿಕ್ ಅಲ್ಲಿ ಮಲ್ಕೊಂಡಿದ್ದೆ. ಜೀವನದಲ್ಲಿ 2 ಥರ ಹಸಿವಿರುತ್ತೆ. ಒಂದು ಐ ಮಿಸ್ ಹಿಮ್ ಸೋ ಮಚ್ ಅಂದರೆ ಹೇಳಕ್ಕಾಗಲ್ಲ. ಫ್ರೆಂಡ್ಶಿಪ್ ಅನ್ನೋದು ಶಾಶ್ವತವಾಗಿದೆ. ಕಡೆಯವರೆಗೂ ಪ್ರೀತಿಸ್ಬೇಕು. ಒಂದು ದಿನ ನಾವು ನಿರ್ಗಮಿಸಿದಾಗ ನಮ್ಮ ಪ್ರೀತಿಯ ಹೆಜ್ಜೆ ನೆನಪಾಗಿ ಬಿಟ್ಬಿಟ್ಟು ಹೋಗ್ಬೇಕು ಅಷ್ಟೇ. ಈ ಲೈಫನ್ನು ನೋಡಿದಾಗ ನಿಮ್ಮ ಲೈಫ್ ಬಗ್ಗೆ ನಿಮ್ಗೇನನ್ಸುತ್ತೆ? ಹ್ಯಾಪಿ. ಇಟ್ಸ್ ಗೋನ್ ಟು ಬಿ ಎ ವಂಡರ್ಫುಲ್ ಜರ್ನಿ. ನಾನು ಆ ಭಗವಂತನ ಕ್ಷಮಿಸೋದಿಲ್ಲ ಅವನನ್ನು ಅಷ್ಟು ಬೇಗ ಹೇಳ್ಕೊಂಡು ಹೋಗಿದ್ದಕ್ಕೆ. Life itself is my inspiration. ಎಲ್ಲ ಸಾಧನೆ ಮಾಡಿದ್ದಾರೆ ಅಂತ ಎಲ್ಲರನ್ನೂ ಕರ್ಕೊಂಡ್ಬಂದು ಇಲ್ಲಿ ಕೂರಿಸ್ತೀರಾ. ಬಟ್ ದ ಸ್ಟೋರಿ ಡಸ್ ನಾಟ್ ಎಂಡ್ ಹಿಯರ್. ಜನ ಮೆಚ್ಚಿದ 84 ಜನ ಸಾಧಕರ ಜೀವನ ಕಥೆಯನ್ನ 110 ಸಂಚಿಕೆಗಳ ವಿಶ್ವದಾದ್ಯಂತ ಇರುವ ಕನ್ನಡಿಗರಿಗೆ ಮುಟ್ಟಿಸಿದ ಏಕೈಕ ಶೋ ವೀಕೆಂಡ್ ವಿತ್ ರಮೇಶ್. ಮತ್ತೆ ಸಿಗೋಣ. 84 ಸಾಧಕರು ಆ ಕುರ್ಚಿ ಮೇಲೆ ಕೂತಿದ್ದಾರೆ. ಅವ್ರ ಕಥೆನ ನಿಮ್ ಜೊತೆ ಹಂಚ್ಕೊಳ್ಳುವಂತ ಅವಕಾಶ ನನಗೆ ಸಿಕ್ತು. ಅವ್ರು ಮಾತ್ರ ಅಲ್ಲ, ಅವ್ರ ಫ್ಯಾಮಿಲೀಸು, ಅವ್ರ ಫ್ರೆಂಡ್ಸು, ಅವ್ರ ಜೊತೆ ಎಲ್ಲ ಆತ್ಮೀಯವಾಗಿ ಬೆರೆಯುವಂತ ಸುಯೋಗ ನನಗೆ ಸಿಕ್ಕಿದೆ. ಸೊ ನಿಮಗೆ ಇಷ್ಟವಾದ ಎಪಿಸೋಡ್ಸ್ ಎಲ್ಲವನ್ನೂ ನೋಡಿದ್ರಿ. ಬಟ್ ಆ ಅವಿಸ್ಮರಣೀಯ ಜರ್ನಿಯಲ್ಲಿ ನಮ್ಮ ಜೊತೆ ಇದ್ದಂತ ಮೇರು ವ್ಯಕ್ತಿಗಳಾದ ಮಾಸ್ಟರ್ ಹಿರಣ್ಯ ಅವರು, ಕಾಶಿನಾಥ್ ಅವರು, ರಿಬಲ್ ಸ್ಟಾರ್ ಅಂಬರೀಷ್ ಅವರು, SPB ಅವರು, ಪವರ್ ಸ್ಟಾರ್ ಪುನೀತ್ ಅವರು, ಅವರೆಲ್ಲರೂ ಇಲ್ಲಿ ಕೂತಿದ್ರು, ನನ್ನ ಜೊತೆ ಮಾತಾಡಿದ್ರು. ಇವತ್ತು ನಮ್ಮ ಜೊತೆ ಇಲ್ಲ. ಬಟ್ ಎನಿವೇ, ಅವರ ಆ ಬದುಕು, ಆ ಸಾಧನೆ, ಅವರ ಆದರ್ಶಗಳು ಯಾವತ್ತಿಗೂ ನಮ್ಮ ಜೊತೆ ಇರುತ್ತೆ. ಸೊ ಅವರೆಲ್ಲರನ್ನು ಗೌರವದಿಂದ ಸ್ಮರಿಸ್ತಾ ನಮ್ಮ ಈ ಹೊಸ ಸೀಸನ್ ಶುರು ಮಾಡೋಣ. ವೆಲ್ಕಮ್ ಟು ವೀಕೆಂಡ್ ವಿತ್ ರಮೇಶ್ ಸೀಸನ್ 5. ಹೊಸ ಸೀಸನ್ ಬರ್ತಿದೆ ಅಂತ ಹೇಳಿದಾಗ್ಲಿಂದ ಫಸ್ಟ್ ಗೆಸ್ಟ್ ಯಾರು, ಮೊದಲನೇ ಅತಿಥಿ ಯಾರು, ಆ ಸಾಧಕ ಯಾರು ಅಂತ ಎಲ್ರು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾನೆ ಇದ್ರಿ. ಈಗ ಆ ಸಾಧಕರನ್ನ ಕರೆಯುವಂತ ಸಮಯ ಬಂದೇ ಬಿಡ್ತು. ನಾವು ಪ್ರತಿದಿನ ಕನಸುಗಳನ್ನ ಕಾಣ್ತಾನೆ ಇರ್ತೀವಿ. ನಾನು ಅದನ್ನ ಮಾಡ್ತೀನಿ, ನಾನು ಇದನ್ನ ಮಾಡ್ತೀನಿ, 1 ವರ್ಷದಲ್ಲಿ ಅಲ್ಲೆಲ್ಲೋ ಇರ್ತೀರಿ, ನೋಡ್ತಾ ಇರಿ ಅಂತ ಯಾರ ಮುಂದೆನಾರು ಹೇಳ್ತಾನೆ ಇರ್ತೀವಿ. ಯಾರ ಮುಂದೆ ಹೇಳ್ದೆ ಇದ್ರು ನಮಗ್ ನಾವೇ ಒಳಗಂತೂ ಹೇಳ್ಕೊಳ್ತಾನೆ ಇರ್ತೀವಿ. ಕೆಲವರು ಅದೃಷ್ಟ ಅಂತ ಹೇಳ್ತಾರೆ, ಹಣೆ ಬರಹ ಅಂತ ಹೇಳ್ತಾರೆ. ಅದೆಲ್ಲ ಅದ್ರ ಬಗ್ಗೆ ನನಗಷ್ಟು ಗೊತ್ತಿಲ್ಲ. ಆದ್ರೆ ನಿಮ್ಮ ಆಯ್ಕೆಗಳು ಸರಿಯಾಗಿದ್ರೆ, ನಿಮ್ಮ ನಿರ್ಧಾರಗಳು ಸರಿಯಾಗಿದ್ರೆ, ನಿಮ್ಮ ಕನಸು ಖಂಡಿತ ನನಸು ಹಾಗೆ ಆಗತ್ತೆ, ಸಂಶಯನೇ ಇಲ್ಲ. ಇವತ್ತಿನ ನಮ್ಮ ಸಾಧಕರು ಹೀಗೆ ಚಿಕ್ಕ ವಯಸ್ಸಲ್ಲಿ ದೊಡ್ಡ ಕನಸನ್ನ ಕಟ್ಕೊಂಡು ಆ ಕನಸಿನ ಹಾದಿಯಲ್ಲಿ ದಿಟ್ಟವಾದ ಹೆಜ್ಜೆಗಳನ್ನ ಇಡ್ತಾ ದೊಡ್ಡ ಯಶಸ್ಸನ್ನ ಕಂಡವರು. ಸೊ ಪ್ರೀತಿಯಿಂದ ಸ್ವಾಗತಿಸಿ ಚಂದನವನದ ಮೋಹಕ ತಾರೆ, ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ. Wow, you're looking so beautiful, Ramya. ಇವರು ದಿವ್ಯಾ ಸ್ಪಂದನ, ಕನ್ನಡಿಗರಿಗೆ ಮೋಹಕ ತಾರೆ ರಮ್ಯಾ ಅಂತಾನೆ ಚಿರಪರಿಚಯ. ಇವರು ಹುಟ್ಟಿದ್ದು 1982 ನವೆಂಬರ್ 29 ಬೆಂಗಳೂರಿನಲ್ಲಿ. ಇವರ ತಾಯಿ ರಂಜಿತಾ, ತಂದೆ RT ನಾರಾಯಣ್. ಇವರು 2003ರಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರೊಂದಿಗೆ ಅಭಿ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡ್ತಾರೆ. ಕನ್ನಡದ ಜೊತೆಗೆ ತಮಿಳು, ತೆಲುಗು
ಚಿತ್ರರಂಗದಲ್ಲೂ ತಮ್ಮ ಛಾಪನ್ನ ಮೂಡಿಸಿ ಕನ್ನಡದಲ್ಲಿ 31 ಚಿತ್ರಗಳು, ತಮಿಳಿನಲ್ಲಿ 7, ತೆಲುಗಿನಲ್ಲಿ 1 ಚಿತ್ರದಲ್ಲಿ ಆಕ್ಟ್ ಮಾಡಿದ್ದಾರೆ. ಇವರ ಮನಮೋಹಕ ಅಭಿನಯಕ್ಕೆ ಕರ್ನಾಟಕ ರಾಜ್ಯ ಪ್ರಶಸ್ತಿ, ಫಿಲ್ಮ್ ಫೇರ್ ಪ್ರಶಸ್ತಿ, ಸೈಮಾ ಪ್ರಶಸ್ತಿ ಸೇರಿದಂತೆ ಇನ್ನು ಹಲವಾರು ಪ್ರಶಸ್ತಿಗಳು, ಪುರಸ್ಕಾರಗಳು ರಮ್ಯಾ ಅವರಿಗೆ ಲಭಿಸಿದೆ. 2013ರಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಸಂಸದೆಯಾಗಿ ಆಯ್ಕೆ ಆಗುವುದರ ಮೂಲಕ ರಾಜಕೀಯಕ್ಕೂ ಕಾಲಿಡ್ತಾರೆ. ನಟನೆಯ ಜೊತೆ ಆಪಲ್ ಬಾಕ್ಸ್ ಸ್ಟುಡಿಯೋಸ್ ಮೂಲಕ ಈಗ ನಿರ್ಮಾಪಕರಾಗಿ ತಮ್ಮ 2ನೇ ಚಾಪ್ಟರ್ ಅನ್ನ ಶುರು ಮಾಡಿದ್ದಾರೆ. ಕಂಗ್ರಾಚುಲೇಷನ್ಸ್, ಅಭಿನಂದನೆಗಳು ರಮ್ಯಾ ಅವರೇ. ಈಗ ನಿಮ್ಮ ಜೀವನವನ್ನ ನಿಮಗೆ ರಿವೈಂಡ್ ಮಾಡಿ ತೋರಿಸುವಂತ ಸಮಯ. ರೆಡಿನಾ? ಯಸ್ ರಮ್ಯಾ, ತುಂಬಾ ದಿನ ಆಯ್ತು ನಿಮ್ಮನ್ನ ಮೀಟ್ ಮಾಡಿ. ಹೌಸ್ ಲೈಫ್ ಏನೇ ನಡೀತಾ ಇದೆ? ಐ ಡೋಂಟ್ ನೋ ನೀವು ಈ ಶೋನ ಹೇಗ್ ಮಾಡ್ತೀರಾ ಅಂತ, ಬಿಕಾಸ್ ಕಾನ್ಸೆಪ್ಟ್ ಆಫ್ ದ ಶೋ ಇಸ್ ಫ್ಯಾಮಿಲಿ, ಫ್ರೆಂಡ್ಸ್, ಅಂಡ್ ನನ್ಗೆ ಗೊತ್ತಿರೋರು ಕ್ಲೋಸ್ ಟು ಮೀ, ದೇ ಡೋಂಟ್ ಕಮ್ ಇನ್ ಫ್ರಂಟ್ ಆಫ್ ದ ಕ್ಯಾಮರಾ, ಅವ್ರೇನ್ ಮಾತಾಡಲ್ಲ. ಸೊ ಐ ಡೋಂಟ್ ನೋ ನೀವೇನ್ ಲೈಕ್ ಹೌ ಯು ಗೋನಾ ಡೂ ದ ಶೋ. ಏನು ಇಲ್ಲ, ನಿಮ್ಮ ಚೈಲ್ಡ್ಹುಡ್ ಬಗ್ಗೆ ಕೇಳ್ತೀವಿ, ನಿಮ್ಮ ಗೆಳೆಯರನ್ನ ಕರಿತೀವಿ. ಅವ್ರು ಬೈ ಚಾನ್ಸ್ ನೀವು ಹೇಳೋ ತರ ಎಷ್ಟೋ ಜನ ಕ್ಯಾಮರಾ ಶೈ ಇರ್ತಾರೆ, ನಾವು ಕ್ಯಾಮರಾ ಮುಂದೆ ಬರಲ್ಲ ಅಂತ ಹಠ ಹಿಡಿತಾರೆ. ಇವ್ರ ಗ್ರೂಪ್ ಒಂದು ಅದೇ ತರ ಇದೆ, ಹಾಗಾಗಿ ನೀವೇ ಹೇಳ್ಬೇಕಷ್ಟೇ. ಸೊ ಈ ಸೀಸನ್ ನ ಮೊದಲನೇ ಗೆಸ್ಟ್ ನೀವು. ಸೊ ನಮ್ಮ ಸೀಸನ್ ಅಥವಾ ಈ ಶೋ ಎಪಿಸೋಡ್ ಆರಂಭ ಆಗೋದೆ ಚೈಲ್ಡ್ಹುಡ್ ಅಲ್ಲಿ. ಸೊ ನಿಮ್ಮ ಬರ್ತ್, ನಿಮ್ಮ ಚೈಲ್ಡ್ಹುಡ್ ಬಗ್ಗೆ ಯಾರು ಹೇಳಿರ್ತಾರೆ, ನಿಮ್ಮ ಅಜ್ಜಿ ಏನೋ ಕತೆ ಹೇಳಿರ್ತಾರೆ, ಈ ತರ ಆಯ್ತು ಆ ತರ ಆಯ್ತು ಅಂತ, ಏನ್ ನೆನಪಿದೆ ನಿಮ್ಗೆ? ಫಸ್ಟ್ ಡೇ ನಮ್ ತಾಯಿ ನನ್ನ ಬೋರ್ಡಿಂಗ್ ಸ್ಕೂಲ್ ಕರ್ಕೊಂಡು ಹೋಗಿದ್ದು, ಅಂಡ್ ನಾನು ಅವಾಗ ಅವ್ರ ಸೀರೆ ಉಟ್ಕೊಂಡು ಐ ವಾಸ್ ಲೈಕ್ ಕ್ರೈಯಿಂಗ್ ಮೈ ಐಸ್ ಔಟ್. ದೆನ್ ದ ಮೇಟ್ರನ್ ಕೇಮ್ ಓವರ್ ಅಂಡ್ ಶಿ ಸೆಡ್, ನನ್ಗೊಂದು ಗೊಂಬೆ ಕೊಟ್ರು, ನನ್ ಬಾ ಡಾಮಿಟ್ರಿ ಕರ್ಕೊಂಡು ಹೋಗ್ತೀನಿ ಅಂತ. ಶಿ ಟುಕ್ ಮಿ ಟು ಲೈಕ್ ಸಿ ದ ಡಾಮಿಟ್ರಿ. And ನಾನು ವಾಪಸ್ ಬಂದಾಗ my mom had left. Right. So I remember that, which was like really sad. Yeah. After that, I think ನನಗೆ ರೂಢಿ ಆಗೋಯ್ತು. I was quite okay. I enjoyed being with my friends and yeah. Right, 1982 ನವೆಂಬರ್ 29ನೇ ತಾರೀಕು ನಿಮ್ಮ ಜನನ ಆಗುತ್ತೆ. ಆ ಹಾಸ್ಪಿಟಲ್ ಹೆಸರು ಅಥವಾ ಎಲ್ಲಿದೆ ಏನಾರು ಗೊತ್ತಾ ನಿಮ್ಗೆ? ಐಡಿಯಲ್ ನರ್ಸಿಂಗ್ ಹೋಮ್, ಐ ಥಿಂಕ್. ಐಡಿಯಲ್ ನರ್ಸಿಂಗ್ ಹೋಮ್, ಎಕ್ಸಾಕ್ಟ್ಲಿ ಕರೆಕ್ಟ್. ನಾವಲ್ಲಿ ಹೋಗಿದ್ವಿ, ಅಲ್ಲಿ ಈ ತರ ಇದೆ, ನೀವು ಹುಟ್ಟಿದ ಜಾಗ ಈ ಪರಿಸ್ಥಿತಿಯಲ್ಲಿ ಇದೆ. ನಾವು ಯೂಶಲಿ ನಿಮ್ಮ ಬರ್ತ್ ಸರ್ಟಿಫಿಕೇಟ್, ಡಾಕ್ಟರ್ಸ್ ಎಲ್ಲ ಟ್ರೈ ಮಾಡ್ತೀವಿ, ಅದು ಯಾರು ಸಿಕ್ಲಿಲ್ಲ. How sad. ಓಕೆ, ಅಂಡ್ ದೆನ್ ಚಿಕ್ಕ ವಯಸ್ಸಲ್ಲಿ ಹೇಗಿತ್ತು? ನೀವು ಹೇಳಿತರ ಬೋರ್ಡಿಂಗ್ ಸ್ಕೂಲಲ್ಲೇ ನೀವು ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್ 4 ವರ್ಷ ಇರ್ಬೇಕಾದ್ರೆ ಬೋರ್ಡಿಂಗ್ ಸ್ಕೂಲ್ಗೆ ನಿಮ್ಮನ್ನು ಸೇರಿಸ್ತಾರೆ. ಲೋವರ್ ಕೆಜಿ, ಅಪ್ಪರ್ ಕೆಜಿ, ಫಸ್ಟ್ ಸ್ಟ್ಯಾಂಡರ್ಡ್ ಎಲ್ಲ ಬೋರ್ಡಿಂಗ್ ಸ್ಕೂಲ್ ನಡೆಯುತ್ತೆ. ಆ ಬೋರ್ಡಿಂಗ್ ಸ್ಕೂಲ್ ಇದ್ದಿದ್ದು ಊಟಿಯಲ್ಲಿ. ಕ್ಲಿಫ್ ಸ್ಕೂಲ್ ಆನೆಕ್ಸ್ till about first standard. Then I think till the 3rd I was in Maine. Okay. ಅದಾದ್ಮೇಲೆ ಇಂಡಾಸ್ಗೆ ಹೋಗಿದ್ದೆ ನಾನು. ಆ ಬೋರ್ಡಿಂಗ್ ಸ್ಕೂಲ್ ಲೈಫ್ ಹೇಗಿರುತ್ತೆ ರೀ? ಅಂದ್ರೆ ಬೆಳೆಯೋ ಸ್ಟೇಜ್ ಅಲ್ಲಿ ನಾವೆಲ್ಲ ಮನೆಯಲ್ಲೇ ಬೆಳೆದಿದ್ದು, ಓಕೆ, ಅಪ್ಪ ಅಮ್ಮನ ಹತ್ರ ಬೈಸ್ಕೊಂಡು ಉಗಿಸ್ಕೊಂಡು ಆಗಿದ್ದು. ಫುಲ್ ಈ ಬೋರ್ಡಿಂಗ್ ಸ್ಕೂಲ್ ಲೈಫ್ ಕೆಲವರು ಹೇಳ್ತಾರೆ ಬೆಸ್ಟ್ ಸರ್, ಅದು ಬಹಳ ಇಂಡಿಪೆಂಡೆಂಟ್ ಆಗಿ ಬೆಳಿತೀವಿ, ಎಲ್ಲೋ ನಾವೇ ನೋಡ್ಕೋಬೇಕು ಅಂತ. ಬಟ್ ಯು ಆಲ್ಸೋ ಮಿಸ್ ಯುವರ್ ಪೇರೆಂಟ್ಸ್ ಅಂಡ್ ಫ್ಯಾಮಿಲಿ. ಹೇಗಿರುತ್ತೆ ಸ್ಕೂಲ್? I was okay. I was good in school. ನನಗೆ ಫ್ರೆಂಡ್ಸ್ ಇದ್ರು. ಓಕೆ, ನಿಮ್ಮ ನೆನಪುಗಳನ್ನ ಕೆದಕಕ್ಕೆ ವೀಕೆಂಡ್ ಟೆಂಟ್ ಅಲ್ಲಿ ಕೆಲವು ವಿಜುವಲ್ಸ್ ಬರುತ್ತೆ ನೋಡಿ, ಅದರಿಂದ ನಿಮ್ಗೆ ಏನಾದ್ರು ನೆನಪಾಗ್ಬೋದು. ಹಾಯ್ ಡಿಪ್ಪಿ, ಹೌ ಆರ್ ಯು? ಹಾಯ್ ದೀರ್. ನಿನ್ನ ವೀಕೆಂಡ್ ವಿತ್ ರಮೇಶ್ ಆ ಸಾಧಕರ ಸೀಟ್ನಲ್ಲಿ ನೋಡೋಕ್ಕೆ ತುಂಬ ಖುಷಿ ಆಗ್ತಾ ಇದೆ. ನಿನ್ನ ಚಿಕ್ಕ ವಯಸ್ಸಿಂದನೂ ತುಂಬ ಕ್ಲೇವರು, ತುಂಬ ಸ್ಟ್ರಾಂಗು. ನೀನು ಹಾಲಿಡೇಸಿಗೆ ಬಂದಾಗ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ವಿ, ಮತ್ತು ಅಡುಗೆ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೆ. ಆ್ಯಂಡ್ ಅಲ್ಲಿ ಏನು ಮಾಡ್ಕೊಂಡು ಬರ್ತಾ ಇದೆ ಅಂತ ನಮ್ಗೆ ಕ್ಯೂರಿಯಸ್ ಇರ್ತಾ ಇತ್ತು. ಆವಾಗ ನೋಡಿದ್ರೆ ನೂಡಲ್ಸ್ ವಿತ್ ವೆಜಿಟೇಬಲ್ಸ್ ತರ್ತಾ ಇದ್ದೆ, ನಮಗೆಲ್ಲ ಅನಿಸ್ತಾ ಇತ್ತು. ಎಲ್ಲ ಟೆರೇಸಲ್ಲಿ ಮಲ್ಕೋತಾ ಇದ್ವಿ, ರಾತ್ರಿ ಮೂನ್ ಎಲ್ಲ ನೋಡ್ಕೊಂಡು ಮಲ್ಕೊಳ್ತಾ ಇದ್ವಿ. ಸೊ ಅದೆಲ್ಲ ನೆನೆಸ್ಕೊಂಡು ತುಂಬ ನಿನ್ನ ಚೈಲ್ಡ್ಹುಡ್ ತುಂಬ ಖುಷಿ ಆಗತ್ತೆ. ಮತ್ತು ರೂಮ್ನಲ್ಲಿ ಇಬ್ರು ಆಟ ಆಡ್ತಾ ಇರುವಾಗ ಲಾಕ್ ಮಾಡ್ಕೊಂಡ್ಬಿಟ್ಟಿದ್ವಿ. ನಿಂಗೆ ಜ್ಞಾಪಕ ಇದೆಯೋ ಇಲ್ವೋ? 1 hour ಆದರೂ ಬಾಗಿಲು ತೆಗಿಯೋಕ್ಕಾಗಿಲ್ಲ. ಮನೆಯವರೆಲ್ಲ ಗಾಬರಿ ಬಿದ್ದಿದ್ರು. ಚೆನ್ನಾಗಿ ನಾನು ಬಯಸ್ಕೊಂಡೆ ನಿನ್ನಿಂದ. ಸೊ ಆ ಇನ್ಸಿಡೆಂಟ್ಸು ತುಂಬ ರಿಕಾಲ್ ಆಗತ್ತೆ ನನಗೆ. ನೀವು ನಮ್ಮ ಸೆಕೆಂಡ್ ಮದರ್ ಥರ, ಬಿಕಾಸ್ ನಾನು ಯಾವಾಗಲೂ ನಿಮ್ಮ ಜೊತೆಗೆ ಸ್ಮಾಲಿಂದ ಹಿಡಿದು ಬಿಗ್ ಥಿಂಗ್ಸ್ ಐ ಆಲ್ವೇಸ್ ಶೇರ್ ಇಟ್ ವಿತ್ ಯು. ನಂಗೆ ತುಂಬ ಖುಷಿ ಆಗುತ್ತೆ ದ್ಯಾಟ್ ಐ ಹ್ಯಾವ್ ಅ ಫ್ರೆಂಡ್, ಐ ಹ್ಯಾವ್ ಅ ಸೆಕೆಂಡ್ ಮದರ್ ಆ್ಯಂಡ್ ಐ ಹ್ಯಾವ್ ಅ ಬೆಸ್ಟ್ ಫ್ರೆಂಡ್. ಐ ಆಲ್ಸೋ ಹ್ಯಾವ್ ದ ವರ್ಲ್ಡ್ಸ್ ಬೆಸ್ಟ್ ಆಂಟ್ ಅಂತ.
ನೀವು ಇವಾಗ ಏನೇನು ಅಚೀವ್ ಮಾಡಿದಾರ ಐ ಆಮ್ ವೆರಿ ಇನ್ಸ್ಪೈರ್ಡ್. ನಮಗೆ ನಿಮ್ಮ ಥರ ಆಗಬೇಕು ಅಂತ ತುಂಬ ಆಸೆ ಇದೆ. ಸೊ ನಾನು ನಿಮ್ಮ ಥರ ಆಗ್ತೀನಿ, ಐ ಪ್ರಾಮಿಸ್. ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್. ನಿನ್ನ ಸಿನಿಮಾ ಕ್ಷೇತ್ರದಲ್ಲೂ ರಾಜಕೀಯ ಕ್ಷೇತ್ರದಲ್ಲೂ ಕೂಡ ಯಶಸ್ಸು ಕಾಣಲಿ ಅಂತ ನಾನು ತುಂಬ ಆಶಿಸ್ತೀನಿ. ಸೊ ಮತ್ತು ನಿಂದು ಆ್ಯಪಲ್ ಬಾಕ್ಸ್ ಸ್ಟುಡಿಯೋ ಕೂಡ ತುಂಬ ಯಶಸ್ಸು ಕಾಣಲಿ ಅಂತ ಆಶಿಸ್ತೀನಿ. ವಿಶ್ ಯು ಆಲ್ ದಿ ವೆರಿ ಬೆಸ್ಟ್ ಡಿಪಿ. ನಾನು ನಿಮ್ಮ ಥರ ಆಗಬೇಕು ಅಂತ ಆಸೆ ಪಡ್ತಿದ್ದೀನಿ ಅಂತ ಒಂದು ಜೀವ ಹಂಬಲಿಸೋದಿದೆಯಲ್ರಿ, ಅದೇ ಗೆಲುವು. ಯು ಆರ್ ಮೈ ಬೆಸ್ಟ್ ಆಂಟ್, ಯು ಆರ್ ಮೈ ಸೆಕೆಂಡ್ ಮದರ್ ಅಂತ ಹೇಳ್ತು ಆ ಮಗು. ಅವ್ರ ಬಗ್ಗೆ ಹೇಳಿ. ಸೊ ದಟ್ಸ್ ವೀನಾ, ಮೈ ಕಸಿನ್. ವೀನಂಗೂ ನನಗೂ ಐ ಥಿಂಕ್ ಅಬೌಟ್ 4 or 5 years ಗ್ಯಾಪ್. ಆ್ಯಂಡ್ ಅವ್ರ ಜೊತೆ ಆಟ ಆಡ್ತಾ ಇದ್ದೆ. ಆ್ಯಂಡ್ ಶಿ ಟು ಟೇಕ್ ಕೇರ್ ಆಫ್ ಮೀ. ಆ್ಯಂಡ್ ಅವ್ರು ಹೇಳ್ದಂಗೆ ನನಗೆ ಕುಕ್ಕಿಂಗ್ ಅಂದರೆ ತುಂಬ ಇಷ್ಟ. ಸೊ ನಾನು 2-minute ನೂಡಲ್ಸ್, ಮ್ಯಾಗಿ ನೂಡಲ್ಸ್ ತಗೊಂಡು ನಾನು ಸುಮ್ಮನೆ ಏನೋ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡ್ತಾ ಇದ್ದೆ. ಈಶಾ ಇಸ್ ಹರ್ ಡಾಟರ್, ಶಿ ಇಸ್ ಮೈ ನೀಸ್. ಏನ್ ಓದ್ತಿದಾರೆ ಅವರು? ಈಶಾ ಇಸ್ ಐ ಥಿಂಕ್ ಶಿ ಜಸ್ಟ್ ಫಿನಿಶ್ಡ್ ಹರ್ 12th. ಅವಳು ಏನು ಅವ್ರ ತಾಯಿಗೆಲ್ಲ ಏನೇ ಹೇಳಕ್ಕಾಗಲ್ಲ, ಶಿ ಕನ್ಫೈಡ್ಸ್ ಇನ್ ಮೀ. ಸೊ ಎಲ್ಲಾ ರಹಸ್ಯಗಳು ನಿಮ್ ಜೊತೆ ಹಂಚ್ಕೊಳ್ತಾರೆ. ದೇರ್ ಸಮಥಿಂಗ್ ದಟ್ ಲೇಡಿ ಹಸ್ ಸೆಂಟ್ ಫಾರ್ ಯು. ಎಲ್ಲಪ್ಪ ಅದು? ನಿಮ್ಮ ಕಸಿನ್ ಕಳಿಸ್ಕೊಟ್ಟಿದ್ದಾರೆ, ಇದರ ಬಗ್ಗೆ ಮಾತಾಡಕ್ಕೆ ಹೇಳಿ ಅಂತ. ವಾಟ್ ಎವರ್ ದಟ್ ಇಸ್. I don't remember. I don't know, she has sent something. ಇದು ರಮ್ಯಾ ಫೇವರೇಟ್. Oh my god, she said ಚಿತ್ರಾನ್ನ. ಚಿತ್ರಾನ್ನ ಅವನಾ? ಇದೇನ್ರಿ ಜಿಲೇಬಿ ಬೇರಿದೆ, ಇದಕ್ಕೆ ಏನ್ ಸಂಬಂಧ? I like jalebis, I like anything sweet. Okay. But ಚಿತ್ರಾನ್ನ is my favorite and ನಮ್ಮ ತಾಯಿ ಚಿತ್ರಾನ್ನ is the best. And Beena also makes very good ಚಿತ್ರಾನ್ನ. So ನನಗೆ when I miss home and when I'm feeling low, the only thing that makes me feel good is ಚಿತ್ರಾನ್ನ. ಅವರು ಈ ಸ್ಪೂನ್ ಕಳ್ಸಿದ್ರು, ಬಟ್ ಸ್ಪೂನ್ ಅವ್ರಿಗೆ ಕೊಡಬೇಡಿ, ಅವ್ರ ಹತ್ರ ಬೇರೆ ಸ್ಪೂನ್ ಇದೆ ಅಂತ ಹೇಳಿದ್ರು. ಐ ಡೋಂಟ್ ನೋ, ಈ ಸ್ಪೂನ್ ನನಗೆ ಅಂತ ಹೇಳಿದ್ದಾರೆ. ನಿಮ್ಮ ಸ್ಪೂನೇ ಬೇಕಾಗಿಲ್ವಂತೆ. ಕಾರಣ? ನಾನು ಹಾಗೆ ಕೈಯಲ್ಲಿ ತಿಂತೀನಿ ವಿತ್ ಖಾರ ಚಿಪ್ಸ್. ಖಾರ ಚಿಪ್ಸ್? ಯಾ, ದಟ್ 5 ರೂಪಾಯಿ ಪ್ಯಾಕೆಟ್ ಚಿಪ್ಸ್. ನೋಡಿ ಸರ್, ಚಿತ್ರಾನ್ನ ಹೆಂಗ್ ತಿನ್ಬೇಕು ಅಂದ್ರೆ ಇದೆಲ್ಲ ನೋ ಥ್ರೋ ಇಟ್, ಕ್ಯಾಟ್ ದ ಚಿಪ್ಸ್. ಸ್ಪೂನ್ ಆಗಿ ಯೂಸ್ ಮಾಡ್ಬೇಕಾದ್ರೆ ಇದು ಇದನ್ನ ಬಿಸಾಕ್ಬೇಕು, ಇದನ್ನ ಸ್ಪೂನ್ ಆಗಿ ಯೂಸ್ ಮಾಡ್ಬೇಕು. ಓವರ್ ಟು ಯು. ಇದನ್ನ ತಿಂತ ನಿಮ್ಮ ಫೇವರೇಟ್ ಫುಡ್ಸ್, ನಿಮ್ಮ ಫೇವರೇಟ್ ಸಬ್ಜೆಕ್ಟ್ಸ್, ನಿಮ್ಮ ಫೇವರೇಟ್ ಟೀಚರ್, ನಿಮ್ಮ ಫೇವರೇಟ್ ಆಟಗಳು ಏನೇನು ನೆನಪಾಗುತ್ತೆ? ನನಗೆ ಸೋಷಿಯಲ್ ಸೈನ್ಸ್ ಮತ್ತೆ ಹಿಸ್ಟ್ರಿ ಅಂದ್ರೆ ತುಂಬಾ ಇಷ್ಟ. ಐ ಲವ್ ಇಂಗ್ಲಿಷ್ ಆಸ್ ವೆಲ್. ಬಟ್ ಮ್ಯಾಥಮೆಟಿಕ್ಸ್, ಫಿಸಿಕ್ಸ್ ಎಕ್ಸ್ಪರ್ಟ್ ಅಂತ ನೀವು ಮ್ಯಾಥ್ಸ್? ಏ ಇಲ್ಲಪ್ಪ, ವೆರಿ ಪುವರ್. ಇನ್ಫ್ಯಾಕ್ಟ್ ನಮ್ಮ ಫಿಸಿಕ್ಸ್ ಟೀಚರ್ ಒಬ್ರು ಉಷಾ ಅಂತ ಇದ್ರು. ಇಡೀ ಕ್ಲಾಸ್ ಪಾಸ್ ಆದಾಗ ನಾನು ಒಬ್ಳೆ ಫೇಲ್ ಆಗ್ತಾ ಇದೆ. ಇಡೀ ಕ್ಲಾಸ್ ಫೇಲ್ ಆದಾಗ ನಾನ್ ಮಾತ್ರ ಪಾಸ್ ಆಗ್ತಾ ಇದೆ. ಸೊ ಅವ್ರು ನಂಗೆ ಹೇಳ್ತಾ ಇದ್ರು, ನಿನ್ನಿಂದ ನಾನು ಬಚಾವು. ಯಾವ ಸಬ್ಜೆಕ್ಟ್ ಅಲ್ಲಿ ಇಡೀ ಕ್ಲಾಸ್ ಫೇಲ್ ಆಗಿ ನೀವು ಪಾಸ್ ಆಗಿದ್ದು? Physics, okay. Even much later. Okay. And games? I used to play that ಕುಂಟುಬೆಲ್ಲೆ. ಕುಂಟೆಬಿಲ್ಲೆ? ನೀವೇನಂತ ಕರಿತಾ ಇದ್ರಿ ಅದನ್ನ? ನಿಮ್ಮ ಭಾಷೆಯಲ್ಲಿ ನಿಮ್ಮ ಫ್ರೆಂಡ್ಸ್ ಮಧ್ಯೆ ಏನಂತ ಕರಿತಾ ಇದ್ರಿ ಅದನ್ನ ಗೊತ್ತಾ? ಬಾಕ್ಸ್ ಗೇಮ್. ಯು ಡೋಂಟ್ ನೋ ಬಾಕ್ಸ್ ಗೇಮ್? ಬಾಕ್ಸ್ ಗೇಮ್ ಅದೇನಾ? I don't know. ನಿಮ್ಮ ಫ್ರೆಂಡ್ ಹೇಳಿದ್ದು she loves ಬಾಕ್ಸ್ ಗೇಮ್ ಅಂತ. What is this? ಇದೇ ಕಣೋ, ಇದೇ ರೇ. ನಾವೆಲ್ಲ ಕುಂಟ ಬಿಲ್ಲೆ ಅಂತ ಹೇಳ್ತಾ ಇದ್ವಪ್ಪ, ಇದನ್ನ ಬಾಕ್ಸ್ ಅಂತ ನೀವು ಕರಿತಾ ಇದ್ರಾ? ಹೆಂಗ್ ಆಡೋದಪ್ಪ ಇದನ್ನ? ಹೇಳ್ಕೊಡಿಯಪ್ಪ ಹೆಂಗೆ ಅಂತ ಹೇಳಿ. ಒಂದ್ ಕಲ್ ತಗೊಂಡು start with this. Okay. And then like this. ಅಯ್ಯೋ ಅಪ್ಪೋ. So I'm out. ಕಾರ್ ಕೆಳಗಡೆ ಇಡಂಗಿಲ್ಲ. ಆಮೇಲೆ one more jump, then this, then jump, then this, then this. Okay. Then this. Wow. ಅದಾದ್ಮೇಲೆ ಎರಡು Then yeah. ನಾನು ಏನ ಯಾವ್ದು ಹಾಕ್ಬೇಕು? ಇದಕ್ಕೆ ಹಾಕಿ. 1. Yeah. Now you do. Jump. Yes. Okay, then. Next one. ಅಯ್ಯೋ ರೀ. ನೀವ್ ಹಾಕಿ ನೋಡೋಣ. ಗುರುನ ಮೀರಿದ ಶಿಷ್ಯ ಅಂದ್ರೆ ಇದು. ಹಂಗ ಹಾಕ್ಬೇಕು. ಅದು. ಅದಾದ್ಮೇಲೆ ಇದು. You're an expert. Yes. Please, ರಮ್ಯಾ ಅವರು ಕೂತ್ಕೊಳ್ಳಿ. Please. Hello there, ಮರಳಿ ಸ್ವಾಗತ. This is Nippon Paints Weekend with Ramesh Season 5. I'm in conversation with our sandalwood queen, Ramya.
ರಮ್ಯ ಅವರೇ, ಇನಿಷಿಯಲಿ ಕ್ಲಿಫ್ ಅನ್ನೋ ಸ್ಕೂಲಲ್ಲಿ ಓದ್ತೀರಾ, ನಂತರ ಸೆಂಟ್ ಹೆಲ್ಡಾಸ್. ಓಕೆ, ಆ ಎರಡು ಸ್ಕೂಲ್ಸ್ ಬಗ್ಗೆ, ಬಟ್ ಎನಿಥಿಂಗ್ ಎಲ್ ಸ್ಪೆಷಲ್? ನಿಮ್ಮ ಫ್ರೆಂಡ್ಸ್, ಕ್ಲಾಸ್ಮೇಟ್ಸ್ ಯಾರು ನೆನಪಿದಾರ ನಿಮಗೆ? ವಿಜಿ ಒಬ್ರು. ರೈಟ್, ನಮ್ಮ ವೀಕೆಂಡ್ ಟೆಂಟ್ ಏನ್ ಹೇಳುತ್ತೆ ನೋಡೋಣ. ನಿಮ್ಮ ಸ್ಕೂಲ್ ಹೇಗಿತ್ತು? ವಿಜಿ ಅವರು ஹாய்மா, நான் டெய்லர் மோசஸ் ஹில்டா ஸ்கூலில் உனக்கு துணியெல்லாம் தைச்சி கொடுத்துருக்கேன். நீ ரொம்ப உயரத்தில் இருக்கிற, ரொம்ப நல்லது, எனக்கு ரொம்ப சந்தோஷம். உங்களோட பிளெஸ்ஸிங் எல்லாம் எனக்கும் வேணும், எங்களோட பிளெஸ்ஸிங் எல்லாம் உனக்கு கண்டிப்பாக இருக்குமா. Hey Spaghetti, my benchmate, so happy to see you here. Every month they used to give us pocket money to buy tux from the tux shop, and end of the month the balance used to be given to us to go for shopping to Mohan supermarket. You used to get us tux during the week because we used to be more hungry, and end of the month you never had any money left. And I remember Miss Savita used to give you money for shopping. That's how generous you've been always, and that's where you are now, a confident, strong woman sitting here out here. Hi Ramya, Dixie here. How are you? I still remember the day you, Viji and Dina joined school in Hilda's and how we became friends. I always remember you were very good at sports and dramas. The stories you used to tell us in the night, all the scary horror ones. It was fun time then, and yeah, I'm so happy of where you have reached today. I just wish you to achieve more and more in your career. How much ever achieve, wherever you go, you'll always remain a Spaghetti. Love you. Oh my God, what's up with my nose? Oh God. Yes, Ramya. That was sweet. Oh my God, nan school hogi. I don't know. It's been so many years. Yeah. It's changed so much. ಅಲ್ಲ, ಅವರೆಲ್ಲ ನಿಮ್ಮ ಸ್ಪೆಗೆಟಿ ಅಂತೀರಲ್ಲ. ಸ್ಪೆಗೆಟಿ ಅಂದ್ರೆ ನೂಡಲ್ ಸೇವಿಗೆ ತರ ಯಾವುದೋ ಒಂದು ಐಟಮ್ ಅಲ್ಲ ಅದು? ಏನಕ್ಕೆ? They used to call me spaghetti because ಒಬ್ರು ಸೀನಿಯರ್ ಇದ್ರು ಸ್ಕೂಲ್ ಅಲ್ಲಿ, ಪರಿಣೀತಾ ಅಂತ. ಸೊ ಅವರು ನನ್ನ ಸ್ಪೆಗೆಟಿ ಅಂತ ಕರೀತಾ ಇದ್ರು. ಸೊ ಎಲ್ರು ಅಂಟ್ಕೊಂಡ್ಬಿಡ್ತದ. they started calling me spaghetti in school. ಬಟ್ ನೀವು ಓದ್ತಾ ಇರೋದು ಅಲ್ಲಿ ನೋಡಿದೆ, ಇಟ್ಸ್ ಕ್ರಿಶ್ಚಿಯನ್ ಮಿಷನರಿ ಸ್ಕೂಲ್ ಅನ್ಸುತ್ತೆ. ಬಟ್ ನಿಮ್ಮ ದಿಂಬು ಕೆಳಗೆ ಗಣೇಶನ್ ಮೂರ್ತಿ ಇಟ್ಕೊಂಡು ಮಲಗ್ತಾ ಇದ್ರಂತೆ, ಅದೇನ್ ಕನೆಕ್ಷನ್? Oh my God, how do you know this? ಎವ್ರಿಥಿಂಗ್ ರೀ, ಇನ್ನು ಹಲವು ವಿಷಯಗಳು ಹೊರಡೆ ಬರ್ತಾ ಇರುತ್ತೆ, ನೋಡ್ತಾ ಇರಿ. Oh God, so ನನಗೆ ಬೋರ್ಡಿಂಗ್ ಸ್ಕೂಲಲ್ಲಿ ಹೋಗ್ತಾ ಇರುವಾಗ ನನಗೆ ಐ ಶುಡ್ ನಾಟ್ ಲೈಕ್ ಸ್ಕೂಲ್ ದಟ್ ಮಚ್. ಸೊ ಆಗ ನನಗೆ ಐ ಯೂಸ್ ಟು ಫೀಲ್ ಸೇಫ್ ವಿತ್ ಗಣೇಶ. ಲೈಕ್ ಗಣೇಶ ವಾಸ್ ಮೈ ಫೇವ್ರೆಟ್ ಗಾಡ್. ಸೊ ನಾನು ಗಣೇಶ ಅವ್ರದ್ದು ಒಂದು ಮೂರ್ತಿ ಇತ್ತು, ಅದನ್ನ ನನ್ನ ದಿನ ಕೆಳಗಡೆ ಇಟ್ಕೊಂಡು ನಾನು ಮಲಗ್ತಾ ಇದ್ದೆ. ಐ ಯೂಸ್ ಟು ಫೀಲ್ ಗುಡ್. ಎಷ್ಟು ಪಾಕೆಟ್ ಮನಿ ಇರ್ತಾ ಇತ್ತು ನಿಮಗೆಲ್ಲ? ಡು ಯು ರಿಮೆಂಬರ್? I don't know, like maybe 100 rupees. ಅದು ಜಾಸ್ತಿ ಅನ್ಸುತ್ತೆ, ಗೊತ್ತಿಲ್ಲ ನನಗೆ, ನಾಪಕ ಇಲ್ಲ. All this I don't remember, but so sweet that ಅವ್ರು ಎಲ್ರಿಗೂ ನಾಪಕ ಇದೆ. ಹೋದ ವರ್ಷ ನಾವ್ ಎಲ್ರು ಮೀಟ್ ಮಾಡಿದ್ವಿ, ಒಂದು 15-20 ಜನ ಕ್ಲಾಸ್ಮೇಟ್ಸ್. ಅವ್ರು ಎಲ್ರು ಬೆಂಗಳೂರಿಗೆ ಬಂದಿದ್ರು. ಸೊ ಆಗ ಮೀಟ್ ಮಾಡಿದಾಗ ಅವ್ರು ಹಿಂಗೆಲ್ಲ ಹೇಳ್ತಾ ಇದ್ರು ನನಗೆ. ಇನ್ಫ್ಯಾಕ್ಟ್ ದೇ ಸೆಡ್ ದಟ್ ನಿನ್ಗೆ ಅವಾಗಲೇ ಗೊತ್ತಿತ್ತು ನೀನು ಫೇಮಸ್ ಆಗ್ತೀಯ ಅಂತ, ನೀನು ಆಟೋಗ್ರಾಫ್ ಎಲ್ಲ ಅಪೇರೆಂಟ್ಲಿ ನಾನು ಅವ್ರಿಗೆ ಹೇಳಿದ್ನಂತೆ, ಈಗಲೇ ನಾನು ಆಟೋಗ್ರಾಫ್ ತಗೊಂಡ್ಬಿಡಿ, ಆಮೇಲೆ ನಾಳೆ ನಾನು ಸಿಗ್ತೀನೋ ಇಲ್ವೋ ನಿಮ್ಗೆ ಆಟೋಗ್ರಾಫ್ ಕೊಡಕ್ಕೆ. ಇದಾಗಿದೆ ನೋಡ್ರಿ, ಒಂದ್ ಚಿಕ್ಕ ಹುಡುಗಿ ಅವ್ರ ಫ್ರೆಂಡ್ಸ್ ಹೇಳ್ತಾರಂತೆ, ಈಗಲೇ ಆಟೋಗ್ರಾಫ್ ತಗೊಂಡ್ಬಿಡಿ, ಆಮೇಲೆ ನಾನು ಸಿಗ್ತೀನೋ ಇಲ್ವೋ ಅಂತ. ದಟ್ಸ್ ಟೂ ಮಚ್, ರೈಟ್? ಸಿಕ್ಕಿದಾರೆ ನೋಡಿ ಮತ್ತೆ.
ವೆಲ್ಕಮ್ ಲೇಡೀಸ್. So sweet of you. Bunny. So you came all the way. Yeah. Oh, sweet. Thank you so much. Leak more secrets. Secrets alla heli school ಅಲ್ಲಿ ನಡೆದಿದ್ದು. She was a naughty one in school. ಅವರೇ naughty one. Yes. Okay. All the stories. At night she'll say all the horror stories. ಏನದು horror stories? So ರಾತ್ರಿ ನಾವು ಡಾಮಲ್ಲಿ ಮಲ್ಗ್ತಾ ಇದ್ವಿ ಅಂಡ್ ಲೈಟ್ಸ್ ಆಫ್ ಆದ್ಮೇಲೆ ಯಾರು ಮಾತಾಡಂಗಿಲ್ಲ, ಸುಮ್ಮನೆ ಇರಬೇಕು. ಬಟ್ ನಮ್ಗೆ ಅಷ್ಟು ಬೇಗ ನಿದ್ದೆ ಬರ್ತಾ ಇರಲಿಲ್ಲ. ಸೊ ಐ ಯೂಸ್ ಟು ಬೇಸಿಕ್ಲಿ ಹಾರ್ಟ್, ಲಿವರ್, ಕಿಡ್ನಿ, ಐ ಆಮ್ ನಿಯರ್ ಯೋರ್ ಬೆಡ್. ಏನೇನು ಹಾರ್ಟ್, ಲಿವರ್, ಕಿಡ್ನಿ, ಐ ಆಮ್ ನಿಯರ್ ಯೋರ್ ಬೆಡ್ and where your ghost stories solicited. She was scared at all. Basically she used to be an entertainer. Yeah. She was a rule breaker. Can I say that? Yeah, please. If you cannot sit here, she'll be like, why can't I sit here? I have to sit here. Is a rebel. I think that's okay, right? Oh, perfectly okay. You can say whatever you want. ಅಲ್ಲ ಹೌದು, ಪ್ಲೀಸ್ ಎಲ್ಲದಲ್ಲೂ ಕನ್ಫರ್ಮ್ ಮಾಡಬೇಕು. why should you confirm? Yeah, like I said, she used to tell us every year, guys, take my autograph, otherwise you have to come and stand in a queue. Okay. I think she achieved it and that's why she's here, right? So good. She used to manifest it, like, that she wanted to become a model, actress, and she's done I wanted that. to be Miss World actually. Wow, she this could is have. interesting. No, I could not have. With my height, I'm only 5'1.5". How does it matter? No. Avagella height was important. So ಏನ್ ಹೈಟ್ ಎಲ್ಲ ಮ್ಯಾಟರ್ ಅಲ್ಲ ರೀ, ಇಲ್ಲಿಂದ ಇಲ್ಲಿ ಹೈಟ್ ಏನಿದೆಯೋ ಅಷ್ಟೇ. Yes. She was an athlete. She used to prove it. I think more than being famous in Hilda's, she was famous among other schools when we used to go for the inter-school sports. Okay. She used to prove it everywhere, right? She was an athlete, basketball player, volleyball player. Right. Basketball for sure, athlete, yes. Yes. And like she said, famous in other schools because ಬೇರೆ ಹುಡುಗರೆಲ್ಲ chess number ನೋಡ್ತಾ ಇದ್ರು. Used to have, right? Whatever. 10, 16, it came out wrong, but and they used to look up in the book and they used to see the name and the school and they used to write love letters. Yes. Yeah, so that's what it means. I don't know. I mean, I'm very innocent. What is love letter? I don't know. How does it work? She had a good fanship then also. Alle fans alla start ah? Yes. Okay. ಅಲ್ಲ, ಈಗ ಮೊದಲನೇ ಸಲ ಸ್ಟೇಜ್ ಮೇಲೆ ಹತ್ತಿದ್ದು, ಮೊದಲನೇ ಸಲ ಆಡಿಯನ್ಸ್ ನ ಫೇಸ್ ಮಾಡಿದ್ದು ಯಾವಾಗ, ಏನಾರು ನೆನಪಿದ್ಯಾ? ಡಾನ್ಸ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ ಅಂಡ್ ಸೊ ಹಾಗೆ ನಾನು ಭರತನಾಟ್ಯಂ ಕಲಿತೆ, ಅದು ಬಿಟ್ಟೆ. ದೆನ್ ಇಲ್ಲಿ ಬೆಂಗಳೂರಲ್ಲಿ ಒಂದು ಡಾನ್ಸ್ ಕ್ಲಾಸ್ ಹೋಗಿದೆ, ಮೈಕಲ್ ಜಾಕ್ಸನ್, ಅದನ್ನು ಬಿಟ್ಟೆ. ಮ್ಯೂಸಿಕ್ ಆಲ್ಸೋ, ಪಿಯಾನೋ ಐ ಲರ್ನ್, ಫ್ಲೂಟ್ ಐ ಲರ್ನ್, ಗಿಟಾರ್, ಆಮೇಲೆ ಬ್ಯಾಂಡ್ ಅಲ್ಲೂ ಇದ್ದೆ, ಡ್ರಮ್ಸ್ ಎಲ್ಲ ಅರ್ಧಂಬರ್ಧ. ಸೋ ಸ್ವೀಟ್. ಇಲ್ಲ, ನಾರ್ಮಲಿ ಆ ಏಜ್ ಅಲ್ಲಿ ಯಾರೋ ಒಬ್ರು ಬೆಸ್ಟ್ ಫ್ರೆಂಡ್ ಇರ್ತಾರೆ, ಇನ್ನೊಂದು ಹುಡುಗಿ ಕಂಡ್ರೆ ಸ್ವಲ್ಪ. ನಾನು ಯಾವ ಗುಂಪಲ್ಲಿ ಇರ್ಲಿಲ್ಲ. ಲೈಕ್ ಶಿ ಸೆಡ್ ಐ ವಾಸ್ ಗುಡ್ ವಿತ್ ಎವ್ರಿಬಡಿ. ಅಂಡ್ ಬಟ್ ಐ ಡಿಡ್ ಹ್ಯಾವ್ ಅ ರಿಯಲಿ ಗುಡ್ ಫ್ರೆಂಡ್ ಆಫ್ ಮೈನ್ ಕಾಲ್ಡ್ ದಿವ್ಯಾ. ಐ ಥಿಂಕ್ ಶಿ ಇಸ್ ಇನ್ ಆಸ್ಟ್ರೇಲಿಯಾ ನೌ. ನಮ್ಮಿಬ್ಬರದು ಒಂದೇ ಹೆಸರು, ದಿವ್ಯಾ ಕೃಷ್ಣದೇವ್. And one holiday, in fact, I went and stayed with her in Kunnur. ರೈಟ್. ಈ ಸ್ಟೇಜ್ ಅಲ್ಲಿ ಚಿತ್ರಾನ್ನ ಇನ್ನೂ ಇದೀರಾ ಅಥವಾ ಬೇರೆ ಏನಾದ್ರು ಫೇವರೇಟ್ ಫುಡ್ಸ್ ಮತ್ತೇನಾ ಬಂತ ಹೊಸದಾಗಿ? ವಾಟ್ ಇನ್ ಸ್ಕೂಲ್ ಏನು ಚೆನ್ನಾಗಿರ್ತಾ ಇರ್ಲಿಲ್ಲ. The breakfast, second course, ragi, no scrambled egg. I think all of us used to love that. ಏನದು? You got me. You got me. I've been dying. ಬಟ್ ಐ ಆಮ್ ರಿಯಲಿ ಕ್ಯೂರಿಯಸ್. ಅವರೇ ತರಿಸಿದ್ದು ಸರಿ, ಬಟ್ ಇದೇನಿದು, ಏನು ಕಲರ್ಫುಲ್ ಆಗಿ ಲಿಕ್ವಿಡ್ ಏನ್ರಿ ಇದು? ಏನು ಅಂತಾನೆ ವಿವರಿಸಿ. ಇದೇನೋ ಬ್ರೆಡ್ ಮೇಲೆ ಏನೋ ಸ್ಕ್ರಾಂಬಲ್ಡ್ ಎಗ್, ಇದೇನಿದು? ಅಟ್ಲೀಸ್ಟ್ ನಿಮ್ದು ಹೀಗಿದೆ, ಅಲ್ಲಿ ಗಂಟ್ ಇರ್ತಾ ಇತ್ತು. ಏನದು? It'll be thick ragi malt. Lumps we used to get. Okay. It was so bad. I hated my first course. I ತುಂಬಾ strict too. First course ಮುಗಿಸ್ತೇನೆ ನಿನ್ಗೆ second course ಸಿಗಲ್ಲ. So you have to finish it. It was horrible. I hated it. So basically ಸಾಯಂಕಾಲ ನಮಗೆ ಹಾಲು ಕೊಡ್ತಾ ಇದ್ರು. That was what, buffalo's milk? Buffalo's milk or goat's milk, I don't know. Okay. None of us liked it. So but ಯಾರಿಗೂ ಧೈರ್ಯ ಇಲ್ಲ. ನಾನ್ ಮಾತ್ರ ಸೈಡ್ ಹೋಗಿ ಗಾರ್ಡನ್ ಅಲ್ಲಿ ಹಿಂಗ್ ಹಾಕ್ಬಿಟ್ಟೆ. ಚಲ್ಬಿಡ್ತಾ ಇದ್ರಾ? Rule breaker, I told you, right? Rule breaker, yeah. Rule breaker. So everybody used to come say, please, mine also, mine also. ನಿಮ್ಮ ಈ ಬೋರ್ಡಿಂಗ್ ಸ್ಕೂಲ್ ಡೇಸ್ ಬಗ್ಗೆ ಕೆಲವು ಫೋಟೋಸ್ ಇದೆ ನೋಡಿ. That's Gayatri, I don't remember. Yes. Oh my God, where are we? Who's this? Who are these guys? That's me. Oh my God, that's Manya, Rhythm. That's me. Yes. Oh my God, that's me. This lady sitting here? Yes. Yeah, oh my God, I look so papa. ಏನದು? I look so papa. ಏನದು?
Yes. Oh, all of them, such good friends. Yeah. Ashrita, Nazneen, Deepa. Kritika, Deepa, Shubha. Nagadevi, Sugita. Yeah. It's Hema. all girls school, is it? All girls. Yes. Next still, please. Oh my God. ಇದೇನಿದು? The blue one. This is Onam. Onam, huh? Because they're in Onam sari. Okay. Is this Ramya? Am I right? Yeah. Ramya, yeah. Blue. With the style in the hand. The red That one is- stylish girl. Yeah. Next. Oh. Yes. Jayaka and Veronica. Veronica. Ibru Ayas. ಅವರಿಬ್ಬರೇ ನನ್ನ ಆಕ್ಚುಲಿ ಬೆಳೆಸಿದವರು. ಈಗ ರೀಸೆಂಟ್ ಅಂತ ಹೇಳಿದ್ರು ಅದು ಇದು ಯಾವಾಗ ಇದು? ಇದು ನಾನು ಸಂಜು ಎಟ್ಸ್ ಗೀತಾ ಶೂಟಿಂಗ್ ಟೈಮಲ್ಲಿ ಊಟಿಯಲ್ಲಿ ಶೂಟ್ ಮಾಡ್ತಾ ಇದ್ವಿ. ಸೊ ಅವಾಗ ನನಗೆ ಟೈಮ್ ಸಿಕ್ಕಿದಾಗ ಐ ವೆಂಟ್ ಟು ಸ್ಕೂಲ್ ರೈಟ್ ರೈಟ್ ಅಂಡ್ ಐ ವೆಂಟ್ ಅಂಡ್ ಮೆಟ್ ಆಲ್ ಆಫ್ ದೆಮ್. Okay. ಸರ್ಪ್ರೈಸ್. ರೈಟ್ ಊಟಿ ಅಂದ್ಮೇಲೆ ಅಫ್ಕೋರ್ಸ್ ನಾವೆಲ್ಲ ಅಲ್ಲಿ ಶೂಟಿಂಗ್ ಮಾಡಿದ್ವಿ. ಆ ಟೈಮಲ್ಲಿ ಊಟಿಯಲ್ಲಿ ತುಂಬಾ ಔಟ್ಡೋರ್ ಶೂಟಿಂಗ್ಸ್ ನಡೀತಾ ಇತ್ತು. ನೀವು ಯಾವಾಗಲಾರು ಸ್ಕೂಲಲ್ಲಿ ಇದ್ದಾಗ ಒಬ್ಬ ಸ್ಟಾರ್ ನ ನೋಡಿದ್ದು ಅಥವಾ ಶೂಟಿಂಗ್ ನೋಡಿದ್ದು ಮೀಟ್ ಮಾಡಿದ್ದು ಏನಾರು ಆಗಿದೆಯಾ? ಯಾರು? ಸೊ ಫಸ್ಟ್ ಐ ರಿಮೆಂಬರ್ when I was really tiny, botanical gardens ali Amir Khan was shooting Andaz Apna Apna. Okay. I remember seeing him. Then I remember seeing Juhi Chawla and Mithun Chakrabarti ಅಂತೂ ನಮ್ಮ ಸ್ಕೂಲ್ ಎದುರುಗಡೆನೆ ಹೋಟೆಲ್ ಮಾಡಿದ್ರು. ಹೋಟೆಲ್ ಮಾಡ್ತಾ ಇದ್ರು ಅವರು. ಹೌದು, ಸೆಲೆಬ್ರಿಟೀಸ್ ಎಲ್ಲ ಬಂದಿರ್ತಾರೆ. ಯಾವ ತರ ಯಾರನ್ನ ಮೀಟ್ ಮಾಡೋದು? ನೀವ್ ಯಾರ ತರ ಆಟೋಗ್ರಾಫ್ ತಗೊಂಡಿದ್ದೀರಾ? As a child, I think ಒಂದ್ಸರಿ ಫ್ಲೈಟ್ ಅಲ್ಲಿ ಹೋಗುವಾಗ ಜಾಕಿ ಶ್ರಾಫರ್ ಸಿಕ್ಕಿದ್ರು. Okay. And I took his autograph. Right. And he was very nice to me. I remember he had written "Be kind." So when I became an actress and I started signing autographs, initially I used to say "Be kind." So sweet. Right. ನಿಮ್ಮ ಫೇವರೇಟ್ ಗೇಮ್ ಬಗ್ಗೆ ತುಂಬಾ ಕೇಳಿದೀವಿ. ಅದರ ಸಂಬಂಧಪಟ್ಟ ಒಂದು ವಸ್ತು ಇಲ್ಲಿ ಬಂದಿದೆ. Oh my God, they actually got it. Oh my God, I have to prove myself now. ಓಕೆ, ಈ ಬಾಸ್ಕೆಟ್ ಬಾಲ್ ಅಲ್ಲಿ ಅದೇನೋ 3 ಪಾಯಿಂಟ್ ಅಂತ Shooter. ಏನು ಅಂದ್ರೆ How do you know this? ನಮ್ಗೆಲ್ಲ ಗೊತ್ತ್ರಿ, ನಿಮ್ ಮಗೆಲ್ಲ ರಿಸರ್ಚ್ ಮಾಡಿದೀವಿ. 3 ಪಾಯಿಂಟ್ ಶೂಟರ್ ನೀವು ಅಂತ ಕೇಳ್ಪಟ್ವಿ. ಆ 3 ಪಾಯಿಂಟ್ ಶೂಟ್ ಅಂದ್ರೆ ಏನು? So basically, you shoot from like really far. It's called 3 points, right? So from third point is ಆ ಪಾಯಿಂಟ್ ಇಂದ ಆ ಡಿಸ್ಟೆನ್ಸ್ ಇಂದ ಹಾಕಿದ್ರೆ ನೀವು 3 ಪಾಯಿಂಟ್ ಶೂಟರ್. But ಇಲ್ಲಿ ಆಗಲ್ಲ, but I'm going to try. Okay, let's see. Try. Yeah. Too much pressure. I've got only 2 more left. Can do it. Up, Ramya. ನೈಸ್, ಲವ್ಲಿ. ನಾ ಲೈಫಲ್ಲಿ ಇದೆಲ್ಲ ಆಡಿಲ್ಲ, ನೋಡೋಣ. Come on. What's it? Come on. 1, 2, 3. ಚಾನ್ಸೇ ಇಲ್ಲ. ನೋ ವೇ. ಎನಿವೇ, ಥ್ಯಾಂಕ್ ಯು ಸೋ ಮಚ್ ರೀ. ಥ್ಯಾಂಕ್ ಯು ಸೋ ಮಚ್. ಏನ್ ಸಾಂಗ್ ಇದು? ಏನ್ ನೆನಪಾಗುತ್ತೆ? So basically, fashion bandre nane, because ನಾನು ಒಬ್ಳೆ, I think I was from Bangalore. So you know, Bangalore was like always best fashion clothes ella. So school ಅಲ್ಲಿ I was the most fashionable. Music, dance ಎಲ್ಲ ನಾನೇ first. ಎಲ್ಲದರಲ್ಲೂ ಇಂಟ್ರೆಸ್ಟ್ ನಿಮಗೆ? Yeah, interest too, and like I was like the one who knew everything. Okay. So dentist ಹೋದಾಗ I think we went by auto and I was sitting at the dentist and ಅವಾಗ ಈ ಹಾಡ್ ಬಂತು ರೇಡಿಯೋನಲ್ಲಿ and I heard it first and ನಾನು ಸ್ಕೂಲ್ಗೆ ಹೋದಾಗ I was singing the song, so everybody was like ಯಾವ ಹಾಡಿದು, ಯಾವ ಹೊಸ ಹಾಡಿದು ಅಂತ. I think I was the one who kind of like pretty much introduced Ricky Martin to all my classmates. Ricky Martin.
ಥ್ಯಾಂಕ್ ಯು. ಸೊ ನಿಮ್ಮ ಸ್ಕೂಲಲ್ಲಿ ಒಬ್ರು ಪ್ರಿನ್ಸಿಪಲ್ ಇದ್ರು, ದಾಸನ್. ತುಂಬಾ ಸ್ಟ್ರಿಕ್ಟ್ ಅಂತವ್ರು. ಅವ್ರ ಹತ್ರ ಒಂದು 7 ನಾಯಿಗಳು ಇರ್ತಿತ್ತಂತೆ. ಏನ್ ಮಾಡ್ತಿದ್ರು? She had many dogs. Okay. And I love dogs. Okay. But Ms. Devdasan was very strict. ಯಾರು ಮಾತಾಡಕ್ಕೂ ಆಗ್ತಾ ಇರ್ಲಿಲ್ಲ. ಅವರು ನಿಮ್ಮ ರೂಮ್ಸ್ ಹತ್ರಲ್ಲ ಡಾಗ್ಸ್ ನ ಕರ್ಕೊಂಡ್ಬಂದು ಯಾರು ಏನೇನ್ ತಿಂಡಿ ಬಚ್ಚಿಟ್ಟಿದ್ದೀರಾ ಅಂತಲ್ಲ ನಾಯಿಗಳ ಮೂಲಕ ಕಂಡಿಡ್ದು ಆ ತಿಂಡಿಗಳನ್ನ ಬಿಸಾಕೋರಂತೆ. ನಿಮ್ ದಿಂಬು ಕೆಳಗೆ ಯು ಹ್ಯಾಡ್ ಯುವರ್ ಸ್ನಾಕ್ಸ್. ಅಂಡ್ ನಾವು ತುಂಬಾ ಇನೋವೇಟಿವ್ ಆಗಿ ನಾವು ನಮ್ ಟಕ್ಸ್ ಇಸ್ ನಾಟ್ ಅಲೌಡ್ ಇನ್ ಸ್ಕೂಲ್. ಓಕೆ. ಸೊ ಬರೀ ಸ್ಯಾಟರ್ಡೇ ಮಾತ್ರ ನಾವು ಶಾಪಿಂಗ್ ಮನಿ ಏನಿರುತ್ತೆ ಅದರಿಂದ ಮಾತ್ರ ವಿ ಕ್ಯಾನ್ ಬೈ ಟಕ್ಸ್. ಇನೋವೇಟಿವ್ ಆಗಿ ನಾವು ಹೈಡ್ ಮಾಡ್ತಾ ಇದ್ವಿ. ಸೊ ಫಾರ್ ಎಕ್ಸಾಂಪಲ್ ಕ್ರೀಮ್ ಬಾಟಲ್ಸ್, ಶಾಂಪೂ ಬಾಟಲ್ಸ್ ಅಲ್ಲಿ ಪ್ಯಾಕೆಟ್ ಅಲ್ಲಿ ಹಾಕಿ ನಾವು ಹಾಕ್ತಾ ಇದ್ವಿ. ಲೈಕ್ whatever, it could be a chocolate or lollipop or whatever. Then dim ಒಳಗಡೆ ಹಾಕ್ತಾ ಇದ್ವಿ ನಾವು. So we used to find, we were little kids, right? Correct. So ಬೇರೆ ತರದ್ದು ನಾವು ಹುಡುಕ್ತಾ ಇದ್ವಿ. ಬಟ್ ದ ಡಾಗ್ಸ್ ಯು ಕ್ಯಾನ್ ಔಟ್ ಡೂ ದ ಡಾಗ್. ಎಸ್, ಆ ಪ್ರಿನ್ಸಿಪಲ್ ಇಂದ ಒಂದು ಬೈಟ್ ತಗೋಬೇಕು ಅಟ್ಲೀಸ್ಟ್ ಅಂತ ನಮ್ಮ ಗ್ರೂಪ್ ಹೋಗಿದ್ರು. ಅಟ್ಲೀಸ್ಟ್ ದ ಪ್ರಿನ್ಸಿಪಲ್ ಆಫ್ ರೀಸೆಂಟ್ ಟೈಮ್ಸ್ ಎಷ್ಟು ಸ್ಟ್ರಿಕ್ಟ್ ಆಗಿದ್ರು ಅಂದ್ರೆ ಅವರು ಸ್ಕೂಲ್ ಟೈಮಿಂಗ್ಸ್ ಆರ್ ಓವರ್, ದಯವಿಟ್ಟು ಮಂಡೇ ಬನ್ನಿ ಅಂತ. ನಮ್ಮ ಹುಡುಗರು ವೀಕೆಂಡ್ ಫುಲ್ ಅಲ್ಲಿ ಕಾದು ಐ ಆಮ್ ನಾಟ್ ಸರ್ಪ್ರೈಸ್ ಬಹಳ ಸ್ಟ್ರಿಕ್ಟ್ ಆಗಿದ್ರು ಅಂತಲ್ಲ. ವೆರಿ ಸ್ಟ್ರಿಕ್ಟ್. ರೈಟ್. ನಿಮ್ಮ ಟೀಚರ್ ಒಬ್ರು ನಿಮ್ ಬಗ್ಗೆ ಏನ್ ಹೇಳಿದ್ದಾರೆ ನಮ್ಮ ವೀಕೆಂಡ್ ಟೆಂಟ್ ಅಲ್ಲಿ ಕೇಳಿ. Miss Motel. Oh my God. Please. Oh my God. My God, Miss Motel. Thank you so much. Of course. Can I give you a hug? Sure. I look the same. Ma'am, thank you so much for coming. Thank you so much for coming. You're welcome. Yes. I'll hold the mic for her. Yes, please. I'll hold the mic for you. Yes, ನೀವೇ ಇಂಟ್ರೊಡ್ಯೂಸ್ ಮಾಡಿ ನಿಮ್ಮ ಟೀಚರ್ನ. This is Miss Motel. She was my maths teacher. And she was very strict. I was very scared of Miss Motel. And I was very bad at mathematics, so ma'am used to always shout at me. I mean, because ma'am wanted me to all that. I remember all that because she wanted me to do better. Right. Obviously, I like all my students to do very, very, very well. I'm a very ambitious teacher. So nice. Yeah. So I wanted to do all my students, not just she. Yes. Everybody. Every single member. Yeah. But I managed to get 67. 10th boards only 67 bantu. Nice. So are you happy, Miss Motel? Yes. Are you happy with the way your student has turned out to be finally? She is a star. She is a politician. She's an extremely popular I heard that. Actress yes. here. Yes. Anyway, I never thought I will meet her like this anyway. Yes. Okay, such a pleasant surprise anyway. I'm so happy, ma'am, that I you know. came. Couldn't believe. I'm so touched. ಬನ್ನಿ ನಿಮ್ ಟೀಚರ್ ಅಲ್ಲಿ ಯು ಆರ್ ಸೋ ಎಕ್ಸೈಟೆಡ್ ಇವ್ರನ್ನ ನೋಡಕ್ಕೆ. ಬನ್ನಿ ನೋಡಿ. Do you remember them? I could remember her. Yes. I couldn't. She's the same face. I could. Miss Motel is very popular because Miss Motel is on Facebook. Okay. And she keeps in touch with all the students. That's sweet. Howda? Yeah, I like students. Hey, that's beautiful. Because I dedicated my life itself for my students. ಎಷ್ಟು ಚಂದ ಇದೆ ನೋಡಿ. ಇವರು ಟೀಚರ್ ಈಗಲೂ ಫೇಸ್ಬುಕ್ ಅಲ್ಲ ಹಳೆ ಸ್ಟೂಡೆಂಟ್ ಜೊತೆ ಎಲ್ಲ ಟಚ್ ಅಲ್ಲಿ ಇದಾರಂತೆ. So sweet. She looks the same from then to now. Except my White hair is okay. That's okay. Yeah. So sweet, ma'am. Thank you so much. ಟೀಚರ್ ಇದಾರೆ, ಸ್ಟೂಡೆಂಟ್ಸ್ ಇದಾರೆ, ಒಂದು ಕ್ಲಾಸ್ ರೂಮೇ ಕ್ರಿಯೇಟ್ ಮಾಡ್ಬಿಡೋಣ. ಬ್ಲಾಕ್ ಬೋರ್ಡ್ ಪ್ಲೀಸ್. No. Oh my God. Yes, Ramya. So I'll do the first one. The time starts now. 13 sevens are. Like that. Wait. Like that. Wait. Like that. Like that.
that correct? Is that correct? Yes. Wow! Not bad. Bani, -1 into -2. Listen, Miss Muthian is right here. Yes, A plus B whole squared. I definitely didn't know the third one. Ma'am, am I right? Madam, Corrected. please put the marks. 67 ತಗೊಂಡಿದ್ದೀರಂತ ಆ ಕಾಲದಲ್ಲಿ ಎಷ್ಟು ಮಾರ್ಕ್ ಹಾಕ್ತಿರೋ ಹಾಕಿ, ನಮಗೆ ಗೊತ್ತಿಲ್ಲ ಅದೇನೋ. ವಾವ್, ಅಟ್ ಲಾಸ್ಟ್. I never got excellent. Nor did I. Opportunity to get We are 100. very good students. We taught us well. That's what. At least now you managed to get your 100. ಬಹಳ ಚೆನ್ನಾಗಿದೆ. At least now you managed to get excellent ಅಂತ. But always a pleasure, madam. ಟೀಚರ್ ಕೈಯಲ್ಲಿ excellent ಅಂತ ಹೇಳಿಸ್ಕೊಳ್ಳೋದು at any age. Thank you so much. Thank you, ma'am. Please. ರೈಟ್, ನಂತರ ಈ ಫಿಲ್ಮ್ಸ್ ಅಲ್ಲಿ ಇಂಟ್ರೆಸ್ಟ್ ಎಲ್ಲ ಹೇಗೆ ಶುರು ಆಯ್ತು? ಯಾವ ಏಜ್ ಅಲ್ಲಿ ಶುರು ಆಯ್ತು? ಹೌ ಡಿಡ್ ಇಟ್ ಫ್ರೂಟಿಫೈ? ಐ ಥಿಂಕ್ ಒಂದು ಫಂಕ್ಷನ್ಗೆ ಹೋಗಿದ್ದೆ ಉಮಾಶ್ರೀ ಆಂಟಿ ಅವ್ರ ಜೊತೆ, ಒಂದು ಫಿಲ್ಮ್ ಫಂಕ್ಷನ್ಗೆ. ಅಲ್ಲಿ ರಾಘಣ್ಣ ಅವರು ನನ್ನ ಹಿಂದೆ ಕೂತಿದ್ರು ಅಂಡ್ ನಾನು ಹೊರಡುವಾಗ ಹಿ ಸೆಂಡ್ ಸಮನ್ ಟು ಆಸ್ಕ್ ಮೀ, ನಿಮ್ಗೆ ಫಿಲ್ಮ್ಸ್ ಅಲ್ಲಿ ಮಾಡಕ್ಕೆ ಇಂಟ್ರೆಸ್ಟ್ ಇದೆಯಾ, ನಿಮ್ ನಂಬರ್ ಕೊಡಿ ಅಂತ. ಐ ವಾಸ್ ಲೈಕ್ ನೋ, ನನ್ಗೇನು ಇಂಟ್ರೆಸ್ಟ್ ಇಲ್ಲ, ನಿಮ್ ನಂಬರ್ ಕೊಡಿ, ಎನಿವೇ ಇಫ್ ಐ ಫೀಲ್ ಲೈಕ್ ಐ ಕಾಲ್ ಯು ಅಂತ ಅಷ್ಟೇ. ಐ ನೆವರ್ ಕಾಲ್ಡ್ ಆರ್ ಎನಿಥಿಂಗ್. ಅದಾದ್ಮೇಲೆ ಅವರು ಅಪ್ಪು ಪಿಕ್ಚರ್ಗೆ ದೇ ವರ್ ಲುಕಿಂಗ್ ಫಾರ್ ಸಮನ್, ಸೊ ದೇ ವೆಂಟ್ ಟು ಅನಿಲಾ ಆಂಟಿ ಅಂತ ಒಬ್ಬರಿದ್ದಾರೆ. ಶಿ ಇಸ್ ಅ ವೆರಿ ಲೈಕ್ ದೀಪಿಕಾ, ಅನುಷ್ಕಾ, ಜಾಕ್ಲಿನ್, ಬೆಂಗಳೂರಲ್ಲಿ ಶಿ ಇಸ್ ಲೈಕ್ ಅ ಕಾಸ್ಟಿಂಗ್ ಏಜೆಂಟ್. ಸೊ ಇವ್ರು ಅವ್ರ ಹತ್ರ ಹೋದಾಗ ಹಿ ವಾಸ್ ಲುಕಿಂಗ್ ಅಟ್ ಮೈ ಫೋಟೋಗ್ರಾಫ್ಸ್ ಅಂಡ್ ಹಿ ಸೆಡ್, ಈ ಹುಡುಗಿ ಹೂ ಇಸ್ ಶಿ? ಸೊ ಶಿ ಲೈಕ್, ಶಿ ಇಸ್ ಅ ಫ್ಯಾಮಿಲಿ ಫ್ರೆಂಡ್, ಲೈಕ್ ಐ ನೋ ಹರ್. ಹಿ ಸೆಡ್, ಅವ್ರ ಹತ್ರ ಮಾತಾಡ್ತೀರಾ, ಸಿನಿಮಾ ಮಾಡ್ತೀರಾ ಅಂತ. ಸೊ ದೆನ್ ಅನಿಲಾ ಆಂಟಿ ಕಾಲ್ಡ್ ಮಿ ಅಂಡ್ ಶಿ ಸೆಡ್, ವಿಲ್ ಯು ಡೂ ಇಟ್ ಅಂಡ್ ಡೂ ಅನ್ ಆಡಿಷನ್? So I was like, ಏನಿದೆ, ಹೋಗಿ ಮಾಡೋಣ ಅಂತ. And I went and did the audition, but I didn't get it. Then Puri Jagrath was the director, Rakshita got it. So this was my actual foray into films. But I always wanted to be a model. ಅಚ್ಚಾ, ನಂತರ ಏನಾಯ್ತು? ಸೆಕೆಂಡ್ ಟೈಮ್ ಅಭಿಗೆ ಮತ್ತೆ ಕೇಳಿದ್ರು ರಾಘಣ್ಣ ಅವರು. ನಾನು ಆ್ಯಕ್ಚುಲಿ ಬೇರೆ ಏನಕ್ಕೋ ಅವ್ರ ಆಫೀಸ್ಗೆ ಹೋಗಿದ್ದೆ. ನನ್ನ ಕಸಿನ್ಗೋ ಯಾರಿಗೋ ನನ್ನ ಫ್ರೆಂಡ್ಗೆ ಫೋಟೋಸ್ ಕೊಡೋಕ್ಕೆ, ಇವ್ರಿಗೆ ಇಂಟ್ರೆಸ್ಟ್ ಇದೆ ಅಂತ ಫಿಲ್ಮ್ಸ್ಗೆ. ದಟ್ ಟೈಮ್ ರಾಘಣ್ಣ ಸೆಡ್, ವೈ ಡೋಂಟ್ ಯು ಡೂ ಅಂತ ಅಪ್ಪುನು ಕರೆಸಿದ್ರು. ಸೊ ಅಪ್ಪುನು ಬಂದರು ಅವರು ರೂಮ್ಗೆ ಆ್ಯಂಡ್ ಆಮೇಲೆ ಅವರಿಬ್ರು ಏನೋ ಡಿಸ್ಕಸ್ ಮಾಡಿದ್ರು. ಅದೇ ಓಕೆ ಬಾಯ್. ನೆಕ್ಸ್ಟ್ ಥಿಂಗ್ ಐ ನೋ ದೇ ಕಾಲ್ ಮಿ ಆ್ಯಂಡ್ ದೇ ಸೆಡ್, ನೀವು ಅಭಿ ಸಿನಿಮಾ ಮಾಡ್ತೀರಾ? ಸರ್ ನಾನು ಆಡಿಷನ್ ಎಲ್ಲ ಮಾಡಲ್ಲ. ಮತ್ತೆ ಈ ಸರ್ ಆಡಿಷನ್ ಇಲ್ಲ, ಏನಿಲ್ಲ, ನೀವೇ ಹೀರೋಯಿನು, ನೀವೇ ಮಾಡಬೇಕು ಅಂತ. ಸೊ ದಟ್ಸ್ ವಾವ್, ನೈಸ್. ದೊಡ್ಡ ಮನೆಯಿಂದ ಸಿನಿಮಾ ಇಂಡಸ್ಟ್ರಿಗೆ ಲಾಂಚ್ ಆಗ್ತೀರಾ? ಅವರು ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ ಕೇಳಿ. ನಮಸ್ಕಾರ. ಹಾಯ್ ರಮ್ಯಾ ಅವರೇ, ನಮಸ್ಕಾರ. ಎಲ್ಲರೂ ಹೇಳ್ತಾರೆ ನಮ್ಮ ಸಂಸ್ಥೆಯಿಂದ ನೀವು ಮುಂದೆ ಬಂದಿದೆ ಅಂತ. ಅಲ್ಲ ರೀ, ನಿಮ್ಮ ಪ್ರತಿಭೆಯಿಂದ, ಅಭಿಮಾನಿಗಳ ಆಶೀರ್ವಾದದಿಂದ ನೀವು ಮುಂದೆ ಬಂದಿದೆ. ಯಾವಾಗಲೂ ಒಂದು ಆಟಿಟ್ಯೂಡ್ ಇದೆ, ಒಂದು ಸ್ಟೈಲ್ ಇದೆ. ಶಿ ಕ್ಯಾರೀಸ್ ದಟ್ ಸ್ಟೈಲ್ ವೆರಿ ಮಚ್. ಅಭಿ ಸಿನಿಮಾ ಆಯಿತು, ಆಮೇಲೆ ನೀವು ಹೊರಗಡೆ 3 ಸಿನಿಮಾ ಮಾಡಿ ಎಲ್ಲ ಪಿಕ್ಚರ್ ಹಿಟ್ ಆಯಿತು. ನಿಮಗೆ ಅಂತ ಒಂದು ಸ್ಥಾನ ಪಡ್ಕೊಂಡಿದ್ರಿ ನೀವು. ಅಂಥ ಟೈಮಲ್ಲಿ ನೀವು ಮುಂಬೈಗೆ ಹೋಗಿ ಇನ್ನಷ್ಟು ನೀವು ವಿದ್ಯೆನ ಪಡ್ಕೋತೀರಾ, ಮತ್ತೆ ಬಂದು ತಿರ್ಗಾ ಎಲ್ಲ ಸಿನಿಮಾ ಮಾಡ್ಕೊಂಡು ಹೋಗ್ತೀರಾ. ಅದು ನಿಮ್ಮಲ್ಲಿರೋ ದೊಡ್ಡ ಗುಣ. ಪರ್ಫಾರ್ಮೆನ್ಸ್ ವೈಸು ಅಷ್ಟೇ. ಗುಡ್ ಲುಕಿಂಗ್ ಮಾತ್ರ ಅಲ್ಲ, ಒಳ್ಳೆ ಪರ್ಫಾರ್ಮರ್ ಕೂಡ. ಒಂದು ಸಟ್ಲಿಟಿ ಇದೆ, ಏನೇ ಮಾಡ್ಬೇಕಂದ್ರೆ ಭಾಳ ಸಟ್ಲ ಮಾಡ್ತಾರೆ. ಅದು ನನಗೆ ಭಾಳ ಇಷ್ಟ ಆಗಿದ್ದು ಕ್ವಾಲಿಟಿ ರಮ್ಯಾ ಹತ್ರ. ಅಪ್ಪು ಜೊತೆಗೆ ನನಗೆ ಇಷ್ಟವಾಗಿದ್ದ ಒಂದು ಪೇರ್ ಅಂದರೆ ನೀವೇನೆ. ಇನ್ನಷ್ಟು ಪಿಕ್ಚರ್ ನೋಡಬೇಕಾಗಿತ್ತಲ್ಲ ಅಂತ ತುಂಬ ಜನಕ್ಕೆ ಆಸೆ ಇದೆ, ನನಗೂ ಆಸೆ ಇತ್ತು. ಅದು ನಮ್ಗೆ ಅಷ್ಟು ಅದೃಷ್ಟ ಇಲ್ಲ ಅಂತ ಅನ್ಕೋತೀನಿ. ಅವ್ರಿಗೇನು ಒಂದು ಫ್ಯಾನ್ ಫಾಲೋಯಿಂಗ್ ಇತ್ತು, ಇವಾಗಲೂ ಅಷ್ಟೇ ಫ್ಯಾನ್ ಫಾಲೋಯಿಂಗ್, ಅಷ್ಟೇ ಪವರ್ಫುಲ್ ಇದೆ. ಆಮೇಲೆ ಅವ್ರು ಮಾತಾಡೋ ರೀತಿ ಇರ್ಬೋದು, ಐ ಥಿಂಕ್ ಪೀಪಲ್ ಗೆಟ್ ಮೋರ್ ಅಟ್ರಾಕ್ಟೆಡ್. ಗೀತಾ ಜೊತೆಲಿ ಅವಾಗ ನಾವು ಸಿಂಗಾಪುರ್ ಶೂಟಿಂಗ್ ಹೋಗ್ಬೇಕಾದ್ರೆ ದಟ್ ಫ್ರೆಂಡ್ಶಿಪ್ ವಾಸ್ ಸೋ ನೈಸ್. ಆ್ಯಂಡ್ ಇಲ್ಲಿ ಶೂಟಿಂಗ್ ಮಾಡ್ಬೇಕಾದ್ರೆ ಕೇಕ್ಸ್ ಕಳಿಸ್ಬೇಕಾದ್ರೆ ಭಾಳ ಚೆನ್ನಾಗಿ ಅಪ್ರಿಷಿಯೇಟ್ ಮಾಡೋರು ಗೀತಾ ಅವ್ರನ್ನ. ನೈಸ್ ಹ್ಯೂಮನ್ ಬೀಯಿಂಗ್ ಆ್ಯಂಡ್ ಹಂಬಲ್. ಆಲ್ ದ ಬೆಸ್ಟ್ ಫಾರ್ ಯು ಫಾರ್ ದ ಫ್ಯೂಚರ್. ನೀವು ಇನ್ನೊಂದು ಕ್ಷೇತ್ರಕ್ಕೆ ಬಂದಿದ್ದೀರಾ, ಆ ಕ್ಷೇತ್ರಕ್ಕೆ ನಿಮ್ಗೆ ಒಳ್ಳೇದಾಗಲಿ, ಆದಷ್ಟು ಜನಗಳಿಗೆ ಸೇವೆ ಮಾಡಿ, ಹೆಲ್ಪ್ ಮಾಡಿ, ನಿಮ್ಗೆ ಒಳ್ಳೇದಾಗಲಿ. This is the first time I'm hearing Shivanna say something about me. ಹೌದಾ? ರಾಘಣ್ಣ ಅವ್ರು ಯಾವಾಗಲೂ ಅವರು ಹೇಳ್ತಾ ಇರ್ತಾರೆ and he's always been in support. But first time actually ಶಿವಣ್ಣನ ಜೊತೆ ಆ್ಯಕ್ಟ್ ಮಾಡಿದಿರಾ, ಅಪ್ಪು ಜೊತೆ ಅಫ್ಕೋರ್ಸ್ ನೀವು ಆ್ಯಕ್ಟ್ ಮಾಡಿದಿರಿ. ಸೊ ಆ ಚಿತ್ರಗಳ ಬಗ್ಗೆ ಈಗ ಆಫ್ಟರ್ ಆಲ್ ದೀಸ್ ಇಯರ್ಸ್ ಆ ರೆಸಿಡ್ಯೂ ಏನಿದೆ ನಿಮ್ಮ ಮೈಂಡಲ್ಲಿ? ನಾನು ಅಭಿ ಸಿನಿಮಾಗೆ when I got selected, the biggest highlight of my life is ನಾನು ಅವ್ರ ಮನೆಗೆ ಹೋಗಿದ್ದೆ and I met ಅಪ್ಪಾಜಿ. ಸೊ ಐ ರಿಮೆಂಬರ್ ದ್ಯಾಟ್ ಮೂಮೆಂಟ್ ಬಿಕಾಸ್ ಅಲ್ಲಿವರೆಗೂ ನಂಗೆ ಸಿನಿಮಾ ಇಂಡಸ್ಟ್ರಿಗೂ ಕನೆಕ್ಷನ್ ಇಲ್ಲ ಅಲ್ವಾ. ನಾವು ಕೇಳಿರ್ತೀವಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ, ಬಟ್ ಅವ್ರನ್ನ ಫಸ್ಟ್ ಟೈಮ್
I saw him. I remember that. Then Abhi shooting nan full napka ide. My first day to my last day. Nam director, nam co-stars ellel shoot ಮಾಡಿದ್ವಿ. My costume, my makeup box, ಪ್ರತಿಯೊಂದುವೆ ನನಗೆ ಪಾರ್ವತಮ್ಮ ಅವರು ಸೆಂಟ್ ಜೋಸೆಫ್ಸ್ ಕಾಲೇಜ್ ಅಲ್ಲಿ ಶೂಟ್ ಮಾಡ್ತಾ ಇರುವಾಗ ಅವ್ರು ಫಸ್ಟ್ ನಂಗೆ ಹೆಸರು ಇಟ್ಟಿದ್ದು. She just walked up to me and she said, ಇವತ್ತಿಂದ ನಿನ್ನ ಹೆಸರು ರಮ್ಯಾ. I was like, but why Ramya? But I remember all of that. So Divya Spandana, Ramya ಆಗ್ತಾರೆ and your whole career starts with that. Yeah, and then Appu ನನಗೆ ಡಾನ್ಸ್ ಅಷ್ಟು ಚೆನ್ನಾಗಿ ಬರ್ತಾ ಇರಲಿಲ್ಲ. ಸೊ ಸುಮ್ಮನೆ ಓಡು ಬಿಡು ಸುಂದರಿ ಸಾಂಗ್ ಮಾಡ್ತಾ ಇರುವಾಗ ಒಂದು ಸ್ಟೆಪ್ ಇತ್ತು, ಅದು ಕೂದಲು ಹಿಂಗೆ ಕೆಳಗಡೆ ಹಾಕಿ ಮೇಲೆ ಹಾಕಿ ಹಿಂಗೆ ಮಾಡಬೇಕು. ಐ ಕ್ರೈಡ್. ಐ ಸೆಡ್ ಈ ಥರ ಎಲ್ಲ ಯಾರು ಡಾನ್ಸ್ ಮಾಡ್ತಾರೆ, ನಾನೆಲ್ಲ ಹಿಂಗೆ ಮಾಡಲ್ಲ ಅಂತ. ಒಂದಿನ ಬ್ರೇಕ್ ಕೊಟ್ಟು ನೆಕ್ಸ್ಟ್ ಡೇ ಮತ್ತೆ ಅದು ಸ್ಟೆಪ್ ಮಾಡಿಸಿದ್ರು. ಸೊ ಅಪ್ಪು ವಾಸ್ ಲೈಕ್ ಯು ಕ್ಯಾನ್ ಡೂ ಇಟ್ ಅಂತ. ದೆನ್ ಚಿಕ್ಕಮಂಗ್ಳೂರ್ಗೆ ಹೋದಾಗ ಶೂಟಿಂಗ್ ಮಾಡ್ತಾ ಇರುವಾಗ ಅಪ್ಪು ಅವ್ರಿಗೆ ಮಾತ್ರ ಒಂದು ಕ್ಯಾರವ್ಯಾನ್ ಇತ್ತು. ಸೊ ನಾನು ಕಾರ್ ತಗೊಂಡು ಕೆಳಗಡೆ ಹೋಗ್ತಾ ಇದ್ದೆ ಡ್ರೆಸ್ ಚೇಂಜ್ಗೆ. ಬೇರೆ ಆರ್ಟಿಸ್ಟ್ ಎಲ್ಲ ಕಾಸ್ಟ್ಯೂಮರ್ಸು ಏನಿರ್ತಾರೆ ಧೋತಿ ಇಟ್ಕೋತಾ ಇದ್ರು, ಮಧ್ಯದಲ್ಲಿ ಚೇಂಜ್ ಮಾಡ್ತಾ ಇದ್ರು. ಐ ವಾಸ್ ಲೈಕ್ ಐ ವಿಲ್ ನೆವರ್ ಡೂ ದಟ್ ಅಂತ. ಸೊ ನಾನು ಕಾರಲ್ಲಿ ಕೆಳಗಡೆ ಹೋಗ್ತಾ ಇದ್ದೆ, ಯಾರೋ ಮನೆಗೆ ನಾವು ನಾಕ್ ಮಾಡ್ತಾ ಇದ್ವಿ, ಅವ್ರು ಓಪನ್ ಮಾಡಿದಾಗ ದಿಲ್ ಬಿ ಲೈಕ್ ಹೂ ಐ ಯು ಅಂಡ್ ಲೈಕ್ ಕ್ಯಾನ್ ಐ ಡ್ರೆಸ್ ಚೇಂಜ್ ಮಾಡ್ಬೋದಾ ಅಂತ. ಆ್ಯಂಡ್ ಸೊ ದೆನ್ ಅವಾಗ ಐ ಥಿಂಕ್ ಚಿನಿ ಪ್ರಕಾಶ್ ವಾಸ್ ಮೈ ಕೊರಿಯೋಗ್ರಫರ್. ಅವ್ರೆಲ್ಲರೂ ತುಂಬಾ ಟೈಮ್ ವೇಸ್ಟ್ ಆಗ್ತಾ ಇದೆ ಅಂದ್ಬಿಟ್ಟು ಅಪ್ಪು ಗೇವ್ ಮಿ ಹಿಸ್ ಕ್ಯಾರವ್ಯಾನ್. ಐ ರಿಮೆಂಬರ್. ಸೊ ಹಿ ಸೆಡ್ ಯು ಯೂಸ್ ಮೈ ಕ್ಯಾರವ್ಯಾನ್. ಆ್ಯಂಡ್ ಅಪ್ಪು ಎಷ್ಟು ಡೀಸೆಂಟ್ ಅಂದರೆ ಹಿ ಯೂಸ್ ಟು ಕಮ್ ಅಂಡ್ ಆಸ್ಕ್ ಮಿ, ರಮ್ಯಾ ಕ್ಯಾನ್ ಐ ಪ್ಲೀಸ್ ಯೂಸ್ ದ ಲೂ ಇನ್ ದ ಕ್ಯಾರವ್ಯಾನ್. ಐ ಆಮ್ ಲೈಕ್ ಇದು ನಿಮ್ಮ ಕ್ಯಾರವ್ಯಾನ್, ನೀವು ಯೂಸ್ ಮಾಡ್ಬೋದು ಅಂತ. ಲೈಕ್ ಹಿ ವಾಸ್ ಸೋ ನೈಸ್ ಟು ಮಿ. ಆ್ಯಂಡ್ ಆ್ಯಕ್ಚುಲಿ ನಾನು ಅವರಿಂದನೇ ಕಲ್ತಿದ್ದು ಏನಂದರೆ ಬ್ರೇಕ್ ಟೈಮಲ್ಲಿ ಅವರು ಹೋಗಿ ಸೆಪ್ರೇಟಾಗಿ ಕೂತ್ಕೋತಾ ಇರಲಿಲ್ಲ. ಯೂಸ್ ಟು ಸಿಟ್ ವಿತ್ ಎವ್ರಿಬಡಿ, ಅವ್ರ ಜೊತೆ ಊಟ ಮಾಡೋರು. ಸೊ ನನಗೆ ದಟ್ ಬಿಕೇಮ್ ಮೈ ನಿಮ್ ಸ್ಟೈಲ್ ಆಯ್ತು. ರೈಟ್. ನಿಮ್ಮ ಚಿತ್ರಗಳಲ್ಲಿ ಸಹ ನಿರ್ದೇಶಕರಾಗಿ ಸಹಾಯ ಮಾಡಿದಂತ ಮಹೇಶ್ ಬಾಬು ಅವರು ಬಂದಿದ್ದಾರೆ, ಸ್ವಾಗತಿಸಿ. ವೆಲ್ಕಮ್ ಮಹೇಶ್. ಓ ಇಸ್ ಯೋ? ಯಾ. ಎಸ್ ಮಹೇಶ್, ಆರಂಭದ ದಿನಗಳಿಂದ ರಮ್ಯಾ ಅವ್ರನ್ನ ನೋಡ್ಕೊಂಡ್ ಬಂದಿದ್ದೀರಿ. ಆ ಇನಿಷಿಯಲ್ ಡೇಸ್ ಅಲ್ಲಿ ನಮ್ಮ ದಿವ್ಯ ಸ್ಪಂದನ ರಮ್ಯಾ ಆಗ್ತಾರೆ, ಆ ಡೇಸ್ ಅಲ್ಲಿ ನಿಮ್ಗೆ ಏನ್ ನೆನಪಿದೆ? ತುಂಬಾ ನೆನಪುಗಳಿದೆ ಸರ್ ನನಗೆ. ಯಾಕಂದ್ರೆ ಅವ್ರದ್ದು ಫಸ್ಟ್ ಮೂವಿಯಿಂದ ಅವ್ರು ಯಾವತ್ತೂ ನನಗೆ ಹೀರೋಯಿನ್ ಅಂತ ಅನ್ನಿಸ್ಲೇ ಇಲ್ಲ. ನಮ್ಮ ಫ್ಯಾಮಿಲಿ ಒಬ್ರು ಮೆಂಬರ್ ಇದ್ದಂಗೆ ನನಗೆ. ನಾವು ಆಕ್ಚುಲಿ ಅವರೊಬ್ರು ಹೀರೋಯಿನ್ ಅಂತ ನಾನೊಬ್ಬ ಕೋ ಡೈರೆಕ್ಟರ್ ಆಗಿದ್ದಾಗಿಂದ ನೋಡ್ತೇನೆ. ಫಸ್ಟ್ ಮೂವಿ ಅಭಿ ಪಿಕ್ಚರ್ ಅಲ್ಲಿ ಅವ್ರು ಬಂದಾಗ, ಅದಾದ್ಮೇಲೆ ನಾನು ಡೈರೆಕ್ಟರ್ ಆಗಿ 2 ಸಿನಿಮಾ ಮಾಡಿದೆ, ಆಕಾಶ್ ಅರಸು ಅಂತ. ಅದಕ್ಕೆ ಇವರೇ ಹೀರೋಯಿನು. ಮೋಸ್ಟ್ಲಿ ನಾನೇ ಇರಬೇಕು ಇವ್ರ ಜೊತೆ ಜಾಸ್ತಿ ಸಿನಿಮಾ ಮಾಡಿರೋದು. ಸ್ವಲ್ಪ ಕೋಪ ಇದೆ, ಬಟ್ 5 ನಿಮಿಷ ಆದ್ಮೇಲೆ ಮರ್ತು ಬಿಡ್ತಾರೆ. ಅದು ಜ್ಞಾಪಕ ಇರಲ್ಲ ಕೋಪ ಬಂದಿದ್ದು. ಅದು ಆ ಕ್ಷಣಕ್ಕೆ. ಈಗ ಗೊತ್ತಿಲ್ಲ, ಆಗ. ಆಮೇಲೆ ಇವ್ರ ಬಗ್ಗೆ ತುಂಬಾ ವಿಷಯಗಳಿದೆ ಸರ್ ಹೇಳೋದು. ಆಮೇಲೆ ಅಪ್ಪು ಸರ್ ನಾನು ಸಿಕ್ಕಾಬಟ್ಟೆ ರೇಗಿಸ್ತಾ ಇದ್ರು. ನಾನು ರೇಗಿಸ್ತಾ ಇದ್ರು, ಅಪ್ಪು ಸರ್ ರೇಗಿಸ್ತಾ ಇದ್ರು. ಬಹಳ ಎಂಜಾಯ್ ಮಾಡ್ತಿದ್ವಿ ಶೂಟಿಂಗ್ ಟೈಮಲ್ಲಿ. ಆಕ್ಚುಲಿ ನನಗೂ ರಕ್ಷಿತಂಗೂ ಈ ಕಾಂಪಿಟೇಷನ್ ತಂದಿಟ್ಟಿದ್ದು ಇವರೇನೆ. I'm telling you, they only started this. ಅಂದ್ರೆ ಇಬ್ರು ನಾಟ್ ಇನ್ ಅ ಬ್ಯಾಡ್ ವೇ, ಇನ್ ಅ ಗುಡ್ ವೇ. ಏನಂದ್ರೆ ಲೈಕ್ ಇಬ್ರು ಒಂದೇ ಬ್ಯಾನರ್ ಇಂದ ಬಂದ್ರು. ಸೊ ದಿಸ್ ಕಾಂಪಿಟೇಷನ್ ಬಿಟ್ವೀನ್ ದ 2 people. ಅವಾಗ ನನಗೂ ರಕ್ಷಿತಂಗೂ ಏನ್ ಕಾಂಪಿಟೇಷನ್ ಇರಲಿಲ್ಲ, ಬಟ್ ದ ಮೀಡಿಯಾ ಅಂಡ್ ದೀಸ್ ಪೀಪಲ್ ಸ್ಟಾರ್ಟೆಡ್ ಇಟ್. ಇವರೇ ಶುರು ಮಾಡಿದ್ದದು. ಮಹೇಶ್, ನೀವು ಅವ್ರ ಜೊತೆ ಅರಸು ಮಾಡಿದ್ರಿ. ಅರಸು ಅಲ್ಲಿ ಒಂದು ಸೀನ್ ಇದೆ 2 ಹೀರೋಯಿನ್ ಮಧ್ಯೆ. ಸೀನ್ ಬಹಳ ಇಂಟ್ರೆಸ್ಟಿಂಗ್ ಆಗಿ ಬಂದಿದ್ದಾವೆ. ಇವ್ರು ಆಕ್ಟ್ ಮಾಡಿರೋ ರೀತಿ ನಿಮ್ಗೆ ನೆನಪಿದ್ಯಾ? ಆ ಸೀನ್ ಹೇಗಾಯ್ತು? ಅವಾಗ ಏನಾಯ್ತು ಅಂದ್ರೆ ಅರಸು ಇಬ್ರು ಹೀರೋಯಿನ್ಸ್, ಮೀರಾ ಜಾಸ್ಮಿನ್ ಮತ್ತೆ ಇವರು. ಹೌದು. ಅವಾಗ ಮೀರಾ ಜಾಸ್ಮಿನ್ ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಕೂಡ ಬಂದಿತ್ತು. ಹೌದು. ಸೊ ನನಗೆ ಚನ್ನಣ್ಣ, ಮಹೇಶು ಮತ್ತೆ ರಾಘಣ್ಣ ದಿನ ಹೇಳೋರು, ಈ ಸೀನಲ್ಲಿ ನೀನ್ ಚೆನ್ನಾಗಿ ಮಾಡಿ, ಬಿಕಾಸ್ ಸಪೋರ್ಟಿಂಗ್ ಮೀ, ನೀನ್ ಚೆನ್ನಾಗಿ ಮಾಡ್ಲೇಬೇಕು ಬಿಕಾಸ್ ಇಸ್ ನ್ಯಾಷನಲ್ ಅವಾರ್ಡ್ ವಿನ್ನರ್ ಅಂತ. ಸೊ ದೇರ್ ವಾಸ್ ಸೋ ಮಚ್ ಪ್ರೆಷರ್ ಫಾರ್ ದಟ್ ಸೀನ್. ಐ ರಿಮೆಂಬರ್. ಎಸ್, ಆ ಕ್ಲಿಪ್ಪಿಂಗ್ ಇಲ್ಲಿದೆ. ಆ ಕ್ಲಿಪ್ಪಿಂಗ್ ನೋಡಿ ನಂತರ ಮಾತಾಡ. ಅಯ್ಯೋ ಹುಚ್ಚಿ, ಅವ್ನು ಯಾರಾದ್ರೇನು, ನೀನ್ ಅವನ್ನ ಪ್ರೀತಿಸಿದ್ಯಾ ಅಷ್ಟೇ. ಅದಕ್ಕಿಂತ ಹೆಚ್ಚಾಗಿ ನೀನೆಂಥ ಒಳ್ಳೆ ಹುಡುಗಿ ಅಂತ ಅವನಿಗೆ ಚೆನ್ನಾಗಿ ಗೊತ್ತು. ಅವನು ನಿನಗೆ ಸಿಕ್ಕೇ ಸಿಗ್ತಾನೆ. ಸಮಾಧಾನ ಮಾಡ್ಕೊ. ಈ ಶಾರ್ಟ್ ಸ್ಪೆಷಲಿ ನನಗೆ ಸಿನಿಮಾದಲ್ಲಿ ತುಂಬ ಇಷ್ಟ ಸರ್. ಯಾಕೆಂದರೆ ಇಬ್ಬರು ಹೀರೋನ ಲವ್ ಮಾಡ್ತಿರ್ತಾರೆ. ಫ್ರೆಂಡ್ ಇವ್ರ ಹತ್ರ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬಂದಾಗ ನನ್ನ ಫ್ರೆಂಡ್ ನಿನಗೆ ಸಿಗ್ತಾಳೆ ಅಂದ್ಬಿಟ್ಟು ಅವ್ರಿಗೆ ಕನ್ವಿನ್ಸ್ ಮಾಡ್ತಾರೆ. ಅವ್ರು ಹಗ್ ಮಾಡ್ಕೊಂಡಾಗ ಒಂದು ಕಡೆ
ನನ್ನ ಫ್ರೆಂಡಿಗೆ ಸಿಕ್ಕಲಿ ಅವನು ಅಂತ ಒಂದು ನಗು ಇದೆ ಸರ್. ಅಟ್ ದಿ ಸೇಮ್ ಟೈಮ್ ಒಂದೇ ಶಾಟ್ ಇಟ್ಟಿದ್ದೀನಿ ಇದು. ಅಟ್ ದಿ ಸೇಮ್ ಟೈಮ್ ನನಗೆ ಮಿಸ್ ಆದ್ನಲ್ಲ ಅವನು, ಪರವಾಗಿಲ್ಲ ಅವನಿಗೆ ಸಿಕ್ಕಲಿ ಅಂತ 2 ಶಾಟ್ ಇದೆ ಆ ಮಿಕ್ಸ್ಚರು. ಅದಕ್ಕೇನು ಪ್ರಾಕ್ಟೀಸ್ ಏನಿಲ್ಲ ಸರ್, ನೀಟಾಗಿ ಒಂದೇ ಟೇಕ್ ಕ್ಯಾಚ್ ಮಾಡೋದು. ಇವರು ದೇಶಕ್ಕೆ ಕಟ್ಟೆಲ್ಲ ಮಾಡೋದು, ನೀವು ಫುಲ್ ಡೈಲಾಗ್ ಹೇಳಬೇಕು ಅಂತ. ಸೊ ನೋಡಿ, ಒಂದು ಕಾಲೇಜ್ ಹುಡುಗಿಯಾಗಿ ನೋಡ್ತೀರಿ, ಇವತ್ತು ನಮ್ಮ ಸಾಧಕರ ಸೀಟಲ್ಲಿ ಕೂತಿದ್ದಾರೆ. ಈ ಜರ್ನಿ ನೋಡಿದ ಮಹೇಶ್, ನಿಮ್ಗೇನ್ ಅನ್ಸುತ್ತೆ? ನೀವು ನೋಡಿದಂತ ರಮ್ಯಾ ಇಷ್ಟು ವರ್ಷಗಳಾದ ನಂತರ ಈಗ ಒಬ್ಬ ಪೊಲಿಟಿಷಿಯನ್ ಆಗಿ, ಒಬ್ಬ ಸ್ಟಾರ್ ಆಗಿ, ರಮ್ಯಾ ಗ್ರೋತ್ ಬಗ್ಗೆ ಏನೇನ್ ಬದಲಾವಣೆಗಳು ನೋಡಿದಿರಿ, ಏನೇನ್ ಬದಲಾವಣೆ ಆಗಿಲ್ಲ? ಬಿಗಿನಿಂಗ್ ಇಂದ ನೋಡ್ತಾ ಇದ್ದೀನಿ ಸರ್ ನಾನು. ಬಟ್ ಅವ್ರ ಬೆಳವಣಿಗೆ ತುಂಬಾ ಚೆನ್ನಾಗಿದೆ ಸರ್. ಆಮೇಲೆ ಅದು ಒಂದು ಮಂಡ್ಯ ಅಂತ ಒಂದು ದೊಡ್ಡ ಕಾನ್ಸ್ಟಿಟ್ಯೂನ್ಸಿಲಿ ಒಬ್ರು MP ಆಗೋದೊಂದು ಅಷ್ಟೊಂದು ಹುಡುಗಾಟ ಅಲ್ಲ ಸರ್, ಜನಗಳ ಪ್ರೀತಿ ಸಂಪಾದನೆ ಮಾಡೋದು. ಅವ್ರು MP ಆಗಿ ನಿಂತಿದ್ದಾರೆ, ನನಗೆ ತುಂಬ ಹೆಮ್ಮೆ ಆಗುತ್ತೆ ಸರ್. ನಾನು ಅವ್ರಿಗಿಂತ ಸೀನಿಯರ್ ಇರ್ಬೋದು, ಅವರು ನನಗೆ ಸೀನಿಯರ್. ಈಗ ಸಾಧನೆಯಲ್ಲಿ ಈ ಸೀಟ್ಗೆ ಅವರು ಡಿಸರ್ವ್ ಅಂತ ಅನ್ಸುತ್ತೆ ಸರ್ ಸಾಧನೆ. ಥ್ಯಾಂಕ್ ಯು ಎಸ್ ಪ್ಲೀಸ್. ಸಡನ್ ಆಗಿ ಏನ್ ಅನಿಸ್ತಾ ಇದ್ರೆ, ಸೀಸನ್ 5 ಅಲ್ಲಿ ಇದೀವಿ, ಮೊದಲನೇ ಅತಿಥಿಯಾಗಿ ಇವ್ರು ಕೂತಿದ್ದಾರೆ. ನಾನು ಸೀಸನ್ 1 ಶುರು ಮಾಡಿದಾಗ ಮೊದಲನೇ ಅತಿಥಿಯಾಗಿ ಅಪ್ಪು ಕೂತಿದ್ರು. ಇವತ್ತು ಅಪ್ಪು ನಮ್ ಜೊತೆ ಇಲ್ಲ. ಸಿ, ಕ್ಯಾನ್ ಯು ಬಿಲೀವ್ ಏನೇನ್ ಆಗುತ್ತೆ ಲೈಫಲ್ಲಿ? ಬಹಳ ಹತ್ರದಿಂದ ನೋಡಿರ್ತೀವಿ, ಓಡಾಡಿರ್ತೀವಿ ಜೊತೆಗೆ. ನೀವು ಅವ್ರ ಜೊತೆ ಡ್ಯಾನ್ಸ್ ಮಾಡಿದಿರಿ, ಹಾಡಾಡಿದಿರಿ, ಮೊದಲನೇ ಚಿತ್ರದ ನಾಯಕ ಅವರು. ಈ ತರ ಆದಾಗ ಲೈಫಲ್ಲಿ ದುಡ್ಡಿನ ಯು ಹಿಯರ್ ಅ ನ್ಯೂಸ್, ಏನಿದು, ಏನ್ ಅನಿಸ್ತು ನಿಮಗೆ? ವಾಟ್ ಹ್ಯಾಪನ್ ಅಟ್ ದಟ್ ಪಾಯಿಂಟ್? ಈ ತರ ನ್ಯೂಸ್ ಬಂದ ಏನ್ ನಿಮ್ ಫೀಲ್ ಏನಿತ್ತು? ನಾನು ಆ್ಯಕ್ಚುಲಿ ಐ ವಾಸ್ ಇನ್ ಗೋವಾ ಆ್ಯಂಡ್ ಮೈ ಫ್ರೆಂಡ್ ಸಂಜೀವ್ ಅವ್ರು ನನಗೆ ಫೋನ್ ಮಾಡಿದ್ರು, ಗೊತ್ತಾಯ್ತಾ ನಿಮಗೆ ಅಪ್ಪು ಹ್ಯಾಸ್ ಪಾಸ್ಡ್ ಅವೇ ಅಂತ. ಐ ವಾಸ್ ಲೈಕ್ ನೋ ಯು ಮಸ್ಟ್ ಬಿ ಮಿಸ್ಟೇಕನ್, ಬಿಕಾಸ್ ಸಂಜೀವ್ಗೂ ಸಿನಿಮಾಗೂ ಸಂಬಂಧನೇ ಇಲ್ಲ, ಅವನಿಗೆ ಏನು ಗೊತ್ತಿಲ್ಲ. ಸೊ ಈಸ್ ಲೈಕ್ ನೋ ಯಾರೋ ಹಾಸ್ಪಿಟ್ಲಲ್ಲಿ ಅವರು ಫ್ಯಾಮಿಲಿ ಡಾಕ್ಟರ್ ಇದ್ದಾರೆ, ಅವ್ರು ಹೇಳಿದ್ರು ನನಗೆ ಅಂತ ಹೇಳಿದ್ರು ನನಗೆ. ಐ ವಾಸ್ ಲೈಕ್ ನೋ ನಾಟ್ ಪಾಸಿಬಲ್, ಯು ಆರ್ ಮಿಸ್ಟೇಕನ್ ಅಂತ. ಐ hung up on him. Then he called me back and he said no it is him anta. Amele then I made a few calls. I called Sunaina and all of them and they said yeah. So and I was in shock. Most shocking. Yeah. Right. Anyway, ನಿಮ್ಮ ಇನಿಷಿಯಲ್ ಫಿಲ್ಮ್ಸ್, ಆ ಮೊಮೆಂಟ್ಸ್, ನೀವು ಆಫ್ ಕೋರ್ಸ್ ಆ ಕ್ಯಾರವನ್ ಇನ್ಸಿಡೆಂಟ್ ಹೇಳಿದ್ರಿ. ಎನಿ ಅದರ್ ಇನ್ಸಿಡೆಂಟ್ ಶೇರ್ ಮಾಡ್ಕೋಬೇಕು, ಹಂಚ್ಕೋಬೇಕು ಅಂತ ಯಾವ್ದೋ ಒಂದು? Appu was a true friend. Because ನಾನು ಸಿನಿಮಾ ಬಿಟ್ಟು ಪಾಲಿಟಿಕ್ಸ್ ಹೋದಾಗ್ಲೂ ಕೂಡ he used to call me, how are you, what's happening, take care, be strong, you know, he was like that. ನಿಮ್ಮ ಮೊದಲನೇ ಚೆಕ್ ಅಪ್ಪು ಕೈಯಿಂದಾನೆ ತಗೋಬೇಕು ಅಂತ ನೀವು ಆಸೆ ಪಟ್ರಿ, ಅವರೇ ಕೊಟ್ರಂತ? Yes. Yeah, for my first movie Abhi, actually Vajreshwar actually heroine ಗೆ highest payment ಕೊಟ್ಟಿದ್ದೆ actually ನನಗೆ. It's like a first film. Okay. ನಿಮ್ಮ ನೆನಪುಗಳನ್ನ ಕೆದಕಕ್ಕೆ ವೀಕೆಂಡ್ ಟೆಂಟ್ ಅಲ್ಲಿ ಕೆಲವು ವಿಜುವಲ್ಸ್ ಬರುತ್ತೆ ನೋಡಿ, ಅದರಿಂದ ನಿಮ್ಗೆ ಏನಾದ್ರು ನೆನಪಾಗ್ಬೋದು. ಆಕಾಶ್, ನೀನ್ ಸಂತೋಷದ ಗುಟ್ಟೇನು? ಬೇರೆಯವ್ರಿಗೆ ಒಳ್ಳೇದನ್ನೇ ಬಯಸೋದು, ಮನ್ಸಲ್ಲಿ ಆದಷ್ಟು ಒಳ್ಳೇದನ್ನೇ ತುಂಬಿಕೊಳ್ಳೋದು. ಸೊ ನನಗೆ ಕೋಸ್ಟಾರ್ ಕಿಂತ ಹೆಚ್ಚಾಗಿ ಒಂದು ಒಳ್ಳೆ ಫ್ರೆಂಡ್ ನ ಕಳ್ಕೊಂಡೆ ಇಂಡಸ್ಟ್ರಿನಲ್ಲಿ ಅಂತ. ಆ ಒಂದ್ 2-3 ನಿಮಿಷದಲ್ಲಿ ನೀವಿಬ್ರು ಡ್ಯಾನ್ಸ್ ಮಾಡೋದಂತ ಶಾರ್ಟ್ ಬರುತ್ತೆ, ಅಂತರ ಈ ಶಾಕಿಂಗ್ ನ್ಯೂಸ್ ಬರುತ್ತೆ. See, life is so strange. I feel like that door is going to open and Appu is going to walk and he's going to say something. You don't know. ಅಪ್ಪು ಇಲ್ಲಿ ಕೂತಿದ್ದಾಗ ಈ ಡೋರ್ ಓಪನ್ ಆಗಲಿ ಪಾರ್ವತಮ್ಮ ಬಂದಾಗ ಅವ್ರ ರಿಯಾಕ್ಷನ್ ನೋಡ್ಬೇಕಾಯ್ತು ನೀವು. Oh my God, ಅಮ್ಮ ಬಂದ್ರ ಅಂತ ಅವ್ರು ಹೇಳಿದ ರೀತಿ ನನಗೆ ಕಣ್ಮುಂದೆ ಕಟ್ಟದಾಗಿದ್ದಾರೆ. I see grief ಅನ್ನೋದು it's very it's an emotion that nobody can ಒಂದು explanation ಇಲ್ಲ, ಒಂದು guidance ಇಲ್ಲ how to embrace grief. So grief has its Yes, 5 stages ಅಂತ ಹೇಳ್ತಾರೆ ಅದನ್ನ. ನನ್ಗಿನ್ನೂ ಆ acceptance I don't accept that he is not there, you know. ಬರೀ ಅವ್ರ ಪೋಸ್ಟರ್ಗಳು ನೋಡಿದಾಗ, ಹಾರ ನೋಡಿದಾಗ I'm like Appu is not there, you know. Yeah, it happens to all of us. Yeah. Please. ಆ ದಿನದ ಜಸ್ಟ್ ಹಿಂದಿನ ದಿನ ನಾವಿಬ್ರು ಜೊತೆಗೆ ಪಾರ್ಟಿ ಮಾಡಿದ್ ನನಗೆ ಇನ್ನೂ ಕಾಡ್ತಾ ಇದೆ. ಏನು ಜಸ್ಟ್ ದ ಪ್ರೀವಿಯಸ್ ನೈಟ್ 11 ಗಂಟೆವರೆಗೂ ಜೊತೆಗಿದ್ದೀವಿ. ನೆಕ್ಸ್ಟ್ ಡೇ ಬೆಳಗ್ಗೆ ನ್ಯೂಸ್ ಬಂತು. You're all together. We're all together. Anyway, right, let's get back to the show. ಒಂದು ಸಣ್ಣ ಬ್ರೇಕ್ ತಗೋಣ, ಮತ್ತೆ ಸಿಗೋಣ. ವೀಕೆಂಡ್ ವಿತ್ ರಮೇಶ್ ಸೀಸನ್ 5 ಮುಂದುವರಿಯುತ್ತೆ. I'm in conversation with our sandalwood queen Ramya.
ರಮ್ಯಾ ಅವರೇ, ಅಭಿ ಆಯ್ತು, ಸೂಪರ್ ಹಿಟ್ ಆಗತ್ತೆ. ಅದೇ ಟೈಮಲ್ಲಿ ನನಗೆ ನೆನಪಿರೋದು ಇನ್ನೊಂದು ಸೂಪರ್ ಹಿಟ್ ಚಿತ್ರ ಅದೇ ವರ್ಷದಲ್ಲಿ ನೀವು ಕೊಟ್ರಿ, ಬ್ಲಾಕ್ ಬಸ್ಟರ್ ಹಿಟ್ ಆಯ್ತು, ಎಕ್ಸ್ಕ್ಯೂಸ್ ಮೀ. ಅವಕಾಶ ಹೇಗ್ ಬಂತು, ಅದರ ಎಕ್ಸ್ಪೀರಿಯನ್ಸ್ ಏನ್ ನೆನಪಿದೆ ನಿಮಗೆ? ಆಕ್ಚುಲಿ ನಂಗೆ ಮಾಡಕ್ ಇಷ್ಟ ಇರಲಿಲ್ಲ ಎಕ್ಸ್ಕ್ಯೂಸ್ ಮೀ. ಅಭಿ ರಿಲೀಸ್ ಆದ್ಮೇಲೆ ನಾನು ನೋಡ್ತೀನಿ, ಬಿಕಾಸ್ ಐ ವಾಸ್ ಲೈಕ್ ಅಭಿ ರಿಲೀಸ್ ಆಗ್ಲಿ ಆಮೇಲೆ ನಾನು ಯೋಚನೆ ಮಾಡ್ತೀನಂತ. ಸೊ ಪ್ರೇಮ್ ಅವರು ಗೌಡ್ರು ಮಂಡ್ಯದವರು, ಸೊ ಹಿ ಕಾಟ್ ಔಟ್ ಆಫ್ ಮೈ ಮಾಮ್ ಅಂಡ್ ನಮ್ ತಾಯಿಗೆ ಹೋಗಿ ಹೇಳಿದ್ರು ಹಿಂಗೆ ನಾವ್ ಸಿನಿಮಾ ಮಾಡ್ಬೇಕು ಅಂತ. ಅಂಡ್ ಐ ವಾಸ್ ನಾಟ್ ಓಕೆ ಟು ಡೂ ಇಟ್. ನಾನು ಹೇಳ್ದೆ ಬಿಕಾಸ್ ಅಭಿ ಸಿನಿಮಾದಲ್ಲಿ ನಂಗೆ ಸ್ಕ್ರಿಪ್ಟ್ ಹೇಳಿರಲಿಲ್ವಾ ಅಲ್ಲ. ಸೊ ಐ ಸೆಡ್ ಈ ಸಿನಿಮಾಗ್ ಸ್ಕ್ರಿಪ್ಟ್ ಕೇಳೇನೆ ನಾನು ಮಾಡೋದು ಅಂತ. ಸೊ ಪ್ರೇಮ್ ಅವರು ಮನೆಗ್ ಬಂದು ಅವಾಗ ಅವ್ರು ಬಂದು ಸ್ಕ್ರಿಪ್ಟ್ ಹೇಳಿದ್ರು ನನ್ಗೆ. ಫಸ್ಟ್ ಹಾಫ್, ಸೆಕೆಂಡ್ ಹಾಫ್ ಇನ್ನೂ ಬರ್ದಿರ್ಲಿಲ್ಲ, ಇದು ನಾನು ಇನ್ನೂ ಬರೀತಾ ಇದ್ದೀನಿ. ಅಂಡ್ ಸೊ ನಾನು ಫಸ್ಟ್ ಹಾಫ್ ಕೇಳಿದೆ ಅಂಡ್ ಅಮ್ಮ ಹೇಳಿದ್ರು ಮಾಡು ಸಿನಿಮಾ, ನಮ್ ಗೌಡ್ರು ನಮ್ ಮಂಡ್ಯದವ್ರು ಅಂತ. therefore I did the film. ಓ, ಮಂಡ್ಯ ಗೌಡ್ರು ಅಂತ. ಸೋ ನೈಸ್, ರೈಟ್. ಅದರ ಬಗ್ಗೆ ಒಂದು ವೀಟಿ ಇದೆ, ನೋಡೋಣ. ಹಾಯ್ ರಮ್ಯಾ. ನಮಸ್ಕಾರ. ಹಾಯ್ ಮೈ ಸ್ವೀಟ್ ಹಾರ್ಟ್ ಡಾರ್ಲಿಂಗ್ ರಮ್ಯಾ. ಇವತ್ತು ರಮ್ಯಾ ಅವರಿಗೆ ಸಾಧಕರ ಸೀಟು ನೋಡ್ತಾ ಇದ್ರೆ ಭಾಳ ಸಂತೋಷ ಆಗ್ತಾ ಇದೆ. ಅವ್ರ ಸಾಧನೆ ತುಂಬ ಇದೆ. ಅವರು ನಾನು ಎಕ್ಸ್ಕ್ಯೂಸ್ ಸಿನಿಮಾ ಮಾಡಿದಾಗ ಅವರ ನಯ, ನಡತೆ, ವಿಧೇಯತೆ, ಸಂಸ್ಕಾರ, ಸ್ವಲ್ಪ ಕೋಪ ಇದ್ರೂ ಕೂಡ ಹೃದಯ ಶ್ರೀಮಂತಿಕೆ ಇತ್ತು ಅವರಿಗೆ. ನಿರ್ಮಾಪಕರ ಬಗ್ಗೆ ಭಾಳ ಗೌರವ ಕೊಡುವಂಥ ವ್ಯಕ್ತಿತ್ವ. ರಮ್ಯಾ ಅಂದ ಕೂಡಲೇ ನನಗೆ ಒಂದು ಸ್ಪೆಷಲ್ ಒಂದು ಫೀಲ್ ಬರುತ್ತೆ. ಬಿಕಾಸ್ ಎಲ್ಲರೂ ಜೀವನದಲ್ಲಿ ಫಸ್ಟ್ ಟೈಮ್ ಅನ್ನೋದು ಒಂದಷ್ಟು ವಿಶೇಷಗಳು ಇರುತ್ತೆ. ನನ್ನ ಜೀವನದಲ್ಲಿ, ನನ್ನ ಸಿನಿ ಕರಿಯರ್ನಲ್ಲಿ ನನ್ನ ಮೊದಲನೇ ನಾಯಕಿ, ಮೈ ಫಸ್ಟ್ ಹೀರೋಯಿನ್ ಆನ್ ಸ್ಕ್ರೀನ್. ಹಾಗಾಗಿ ರಮ್ಯಾ ಅಂತಂದರೆ ನನಗದು ಏನೋ ಒಂಥರ ವಿಶೇಷ, ಅಪಾರವಾದಂಥ ಪ್ರೀತಿ. ಅವಳನ್ನ ನೋಡಿದ್ರೇ ಒಂದು ಸಂತೋಷ, ಒಂದು ಖುಷಿ. ರಮ್ಯಾ ಅವ್ರಿಗೆ ಹಾಗೆ ನನಗೆ ಮುಂಚೆ ಪರಿಚಯ ಅಂತ ಇರಲಿಲ್ಲ. ಎಕ್ಸ್ಕ್ಯೂಸ್ ಮೀ ಶೂಟಿಂಗ್ ಟೈಮ್ನಲ್ಲೇ ಪರಿಚಯ ಆಗಿದ್ದು. ನಾವಿಬ್ಬರು ಹೇಗೆ ಜೆಲ್ ಆಗ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿತ್ತು. ಆಕೆ ವ್ಯಕ್ತಿತ್ವ ನನಗೆ ತುಂಬ ಇಷ್ಟ ಆಯಿತು. ಮೊದಲ ಭೇಟಿಯಿಂದನೇ ಶಿ ವಾಸ್ ವೆರಿ ಓಪನ್. ತುಂಬ ನೇರವಾದ ಮಾತು, ಮುಕ್ತವಾದ ಅನಿಸಿಕೆಗಳು ಎಲ್ಲವೂ ಇದ್ವು. ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ರಮ್ಯಾ ಬಗ್ಗೆ. ಒಂದು ವೇಳೆ ಏನಾದರೂ ಹಣ್ಣನ್ನು ಮುದುಕಿ ಆದರೂ ಕೂಡ ಒಳಗಡೆ ಒಂದು ಚಿಕ್ಕ ಮಗು ಇದೆ. ಆ ಮಗು ಯಾವಾಗಲೂ ಜೀವಂತವಾಗಿರುತ್ತೆ, ಅದು ಮಾತ್ರ ನಿಜ. ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಚಿತ್ರರಂಗದಲ್ಲಿ ಅವರ ಆಪಲ್ ಬಾಕ್ಸ್ ಬ್ಯಾನರ್ ಬೆಳೆದು ಸಾಕಷ್ಟು ಹೊಸ ಕಲಾವಿದರಿಗೆ, ತಂತ್ರಜ್ಞರಿಗೆ, ಹೊಸ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡುವಂಥ ಬ್ಯಾನರ್ ಆಗಲಿ. ಯಾವತ್ತು ಮೋಹಕ ತಾರೆಯಾಗೇ ಇದ್ದೀರಾ, ಎವರ್ ಗ್ರೀನ್ ಹೀರೋಯಿನ್ ನೀವು. ವಿಶ್ ಯು ಆಲ್ ದಿ ಬೆಸ್ಟ್ ಡಿಯರ್ ಫಾರ್ ಯುವರ್ ಫ್ಯೂಚರ್. ರಮ್ಯಾ ಅವರೇ, ಇನ್ನು ಮುಂದಕ್ಕೂ ಹೀಗೆ ನಿಮ್ಮ ಸಾಧನೆಗಳ ಪಟ್ಟಿ ದೊಡ್ಡದಾಗೆ ಬೆಳೀತಾ ಇರಲಿ ಅಂತ ವಿಶ್ ಮಾಡ್ತಾ ಇದ್ದೀನಿ. ಐ ವಿಶ್ ಯು ಆಲ್ ದಿ ಬೆಸ್ಟ್. ಮೈ ಬೆಸ್ಟ್ ವಿಶಸ್, ಮೈ ಲವ್ ಟು ಯು. ಎಕ್ಸ್ಕ್ಯೂಸ್ ಮೀ ಬಗ್ಗೆ ಬೇರೆ ಏನ್ ನೆನಪಿದೆ? ಆ ಸಾಂಗ್ ಇದೆ, ಒಂದು ಸಾಂಗ್, ನಾನು ಸೋಪು ಹಾಕುವಾಗ ಸಮಥಿಂಗ್ ಲಿರಿಕ್ಸ್. ಸೊ ಅವಾಗ ಐ ವಾಸ್ ಲೈಕ್, ಇಲ್ಲ ನಾನು ಶಾರ್ಟ್ಸ್ ಕಟ್ ಎಲ್ಲ ಹಾಕೊಳ್ಳೆ, ನಾನು ಈ ಸೀನ್ ಎಲ್ಲ ಮಾಡಲ ಅಂದ್ಬಿಟ್ಟು ಐ ಹ್ಯಾಡ್ ಗಾನ್ ಆಫ್ ಫ್ರಮ್ ದಿ ಸೆಟ್. ದೆನ್ ಮತ್ತೆ ಹೇಗೋ ಕನ್ವಿನ್ಸ್ ಮಾಡಿ ಐ ಕೇಮ್ ಬ್ಯಾಕ್ ಟು ದ ಸೆಟ್. ಬಟ್ ಐ ಎಂಜಾಯ್ಡ್ ವರ್ಕಿಂಗ್ ವಿತ್ ಅಜಯ್ ಅಂಡ್ ಸುನಿಲ್. ಅಂಡ್ ಕ್ಲೈಮ್ಯಾಕ್ಸ್ ಪ್ರೇಮ್ ಅವರು ಲೊಕೇಶನ್ ಅಲ್ಲಿ ಕೂತ್ಕೊಂಡು ಬರೀತಾ ಇದ್ರು. ಸೊ ವಿ ಆರ್ ಆಲ್ ವಂಡರಿಂಗ್ ಹೇಗೆ, ಬಿಕಾಸ್ ಆಲ್ ಆಫ್ ಅಸ್ ನಮಗೂ ಕುತೂಹಲ, ಸುನಿಲ್ ಜೊತೆನಾ ಅಥವಾ ಅಜಯ್ ಅವ್ರ ಜೊತೆನಾ ಹೇಗೆ, ವಾಟ್ ಇಸ್ ಇಟ್ ಗೋಯಿಂಗ್ ಟು ಬಿ ಅಂತ. ಸೊ ಐ ರಿಮೆಂಬರ್ ದ್ಯಾಟ್. ಎಸ್. ಅಂಡ್ ಈ ಕೋಪದ ಬಗ್ಗೆ ಎರಡನೇ ಸಲ ರೆಫರೆನ್ಸ್ ಬಂದಿದೆ ಕಳೆದ 1 ಗಂಟೆಯಲ್ಲಿ. ಅದೇನದು, ಮೂಗಿನ ತುದಿಯಲ್ಲಿ ಕೋಪ ಆದ್ರೂ ಹೋಗ್ಬಿಡುತ್ತೆ ಅಂತ ಇನ್ನೊಬ್ರು ಹೇಳಿದ್ರು. ನನಗೆ ಐ ಆಮ್ ಅ ಪರ್ಫೆಕ್ಷನಿಸ್ಟ್. ಓಕೆ, ನಾನು ಅನ್ಕೊಂಡಿದ್ದ ತರಾನೇ ಆಗ್ಬೇಕು. ಇಫ್ ದೇರ್ ಲೈಕ್ ಸಮಥಿಂಗ್ ದಟ್ ಗೋಸ್, I feel like I lose control over the situation and then I get angry. Correct. That's my first reaction. Exactly. So as days pass by, ಈಗ ನಿಮ್ಮ ಕೋಪದ ಕಂಟ್ರೋಲ್ ಹೇಗೆ ನಡೀತಾ ಇದೆ? I only get upset with people who are very close to me. ಆಯ್ತಾ? ಅದ್ ಬಿಟ್ರೆ I'm just like, I'm more patient now. Okay. Yeah. ಓಕೆ, ಈ ಸ್ಯಾಂಡಲ್ವುಡ್ ಕ್ವೀನ್ ಅನ್ನೋ ಟೈಟಲ್ ಯಾರು ಕೊಟ್ಟಿದ್ದು, ಹೇಗೆ ಶುರು ಆಯ್ತು, ಏನದು? I don't know. ಯಾರಪ್ಪ? ಯಾರು ಕೊಟ್ಟಿದ್ದು? ಸಂಜು ವೆಟ್ಸ್ ಗೀತದಲ್ಲಿ ನಾಕ್ಷಿಕರ್. ಜಪಾನ್. ಆ ಚಿತ್ರದ ಬಗ್ಗೆ ಒಂದು ಮಾಹಿತಿ ಇದೆ. ಹಾಯ್ ಮಾ, ತುಂಬ ಸಂತೋಷ ಆಗ್ತಾ ಇದೆ ನಿಮ್ಮನ್ನ ಈ ಚಾನಲ್ ನೋಡೋದಕ್ಕೆ. ನಾನು ಮತ್ತೆ ರಮ್ಯವರ ನಮ್ಮ ಜರ್ನಿ ಹೇಗಿತ್ತು ಅನ್ನೋ ಸಾಕಷ್ಟು ವಿಚಾರಗಳಲ್ಲಿ ಒಂದು ವಿಚಾರ ನಾನು ರಮ್ಯವ್ರ ಬಗ್ಗೆ ಈ ಕಾರ್ಯಕ್ರಮದಲ್ಲಿ ಹೇಳಲೇಬೇಕು. ಸಂಜು ವೆಟ್ಸ್ ಗೀತ ಅನ್ನೋ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಇತಿಹಾಸವನ್ನು ಸೃಷ್ಟಿಸಿದ ಒಂದು ಸಿನಿಮಾ. ಆ ಸಿನಿಮಾ ಆ ಸಾಧನೆ ಮಾಡೋದಕ್ಕೆ ಕಾರಣ, ನನಗೆ ಮುಖ್ಯವಾದ ಕಾರಣ ರಮ್ಯಾ ಅವರು. ನನ್ನ ಹತ್ರ ದುಡ್ಡಿಲ್ಲದೆ ಆ ಸಿನಿಮಾ ಶೂಟಿಂಗ್ ನಿಂತೋಗಿತ್ತು ಅರ್ಧಕ್ಕೆ. ತಮ್ಮ ಕೈಯಿಂದ ದುಡ್ಡು ಹಾಕಿ ಆ ಸಿನಿಮಾ ಮುಗಿಯೋದಕ್ಕೆ ಸಹಾಯ ಮಾಡಿ ಅದೊಂದು ದೊಡ್ಡ ಸಿನಿಮಾ ಆಗೋದಕ್ಕೆ ಮುಖ್ಯ ಕಾರಣ ಆದರು. ಸಂಜು ಮತ್ತು ಗೀತಾ
ಸೇರಬೇಕು ಅಂತ. ಸೊ ನಾನು ಇವತ್ತು ಈ ಕ್ಷಣದಲ್ಲಿ ರಮ್ಯಾ ಅವರಿಗೆ ಈ ವೇದಿಕೆ ಮೂಲಕ ಥ್ಯಾಂಕ್ಸ್ ಹೇಳ್ತೀನಿ. ನನಗೂ ಒಂದು ನನ್ನ ವೃತ್ತಿ ಬದುಕಿನಲ್ಲಿ ತುಂಬ ಮೇಜರ್ ಟರ್ನ್ ಕೊಟ್ಟಂಥ ಸಿನಿಮಾ ಸಂಜು ವೆಡ್ಸ್ ಗೀತಾ. ನೀ ಪ್ರೀತಿಸೋ ಹುಡುಗಿನ, ನೀವ್ ಮದುವೆ ಮಾಡ್ಕೊಳ್ಳೋ ಹುಡುಗಿನ ಎಷ್ಟೊಂದು ಪ್ರೀತಿಸ್ಬೋದಲ್ವಾ? ನನ್ನನ್ನು ಅವ್ರು ಕರೆಯೋದೆ ಜಪಾನ್ ಅಂತ. ಜಪಾನ್ ಅಂದರೆ ಏನು ಅಂತ ಆ ಮೇಡಮ್ ಕೇಳಿ ಹೇಳ್ತಾರೆ, ಗೀತಾ ಐ ಲವ್ ಯು. ಎಲ್ಲ ದಿಕ್ಕಿನಲ್ಲೂ ನೀವು ಭಾಳ ದೊಡ್ಡ ಯಶಸ್ಸನ್ನು ಕಾಣಲಿ ಅಂತ ನಾನು ಈ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದ ಮೂಲಕ ಕೇಳ್ಕೊತೀನಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಸಂಜು ಮತ್ತು ಗೀತಾ ಸೇರಬೇಕು ಅಂತ ಬರಿದಾಗಿದೆ ಇಂದು ಬ್ರಹ್ಮನು. ವೆಲ್ಕಮ್. ಏನಂತ ಕರಿತಿದ್ರು ಅವರು? ನೀವು ಏನಂತ ಕರಿತಾ ಇದ್ರು ನಿಮ್ಮ ಮೂವಿಯಲ್ಲಿ ಇರೋ? ಕಿಟಿ ಸಂಜು ಇಲ್ಲ, ನನಗೆ ಮರು ಜಾಸ್ತಿ. ಏನಂತ? ಯಸ್, ಹೇಳ್ರಪ್ಪ, ಏನ್ ಕತೆ ಅದು? ದಿಸ್ ಹೀ ಪುಟ್. ನಾನು ಅವಾಗ ಜಪಾನ್ ಕೇಳ್ತಾ ಇದ್ದೆ, ಏನಿದು ಬ್ಯೂಟಿ ಇಲ್ಲ ಬ್ಯೂಟಿಫುಲ್ ಹೇಳ್ಬೇಕು ಆರ್ ಸಮಥಿಂಗ್, ವಾಟ್ ಇಸ್ ಬ್ಯೂಟಿ. ದೆನ್ ಇಟ್ ಬಿಕೇಮ್ ಅ ಥಿಂಗ್. ಎಲ್ರು ಅದನ್ನ ಯೂಸ್ ಮಾಡಕ್ ಶುರು ಮಾಡಿದ್ರು. ಆ ಸುಂದರಿ ಎಷ್ಟು ಚೆನ್ನಾಗಿ ಆ ಪಾತ್ರ ಅನುಭವಿಸಿದ್ದು. ಎಸ್, ಇವತ್ತಿಗೂ ಮೈ ಜುಮ್ ಅನ್ನತ್ತೆ. ನಾವು ಶೂಟ್ ಮಾಡಿದ್ದು ದಿನಗಳು ಒಂದೂವರೆ 2 ವರ್ಷ ಮಾಡಿದೀವಿ ನಾವು ಅದನ್ನ. ಹೌದಾ? ಎಸ್, ಒಂದು ಸೀಸನ್ ಟು ಇನ್ನೊಂದು ಸೀಸನ್. ಅಣ್ಣ ಏನಾಯ್ತು, ಒಂದು ಸೇತುವೆ ಇತ್ತು, ಆ ಸೇತುವೆ ಕೆಳಗಡೆ ನೀರಿತ್ತು. ಸೊ ದುಡ್ಡು ಖಾಲಿ ಆಗಿತ್ತು ನಮ್ಮ ಹತ್ರ. ಅಲ್ಲಿ ನೀರು ಖಾಲಿ ಆಗ್ಬಿಟ್ಟಿರ್ತವೆ. ಸೊ 2.5 ವರ್ಷ ನಿಂತೋಗಿತ್ತು ಸಿನಿಮಾ. ಆಮೇಲೆ ರಮ್ಯಾ ಅವರು ದುಡ್ಡು ಕೊಟ್ಟು ಆ ಸಿನಿಮಾನ ಮುಗಿಸಿ ಇವತ್ತೇನು ಸಂಜು ವೆಡ್ಸ್ ಗೀತಾ ಏನಿದೆ, ದಟ್ಸ್ ಬಿಕಾಸ್ ಆಫ್ ರಮ್ಯಾ ಅವರು. ಅವ್ರಿಗೋಸ್ಕರ ಒಂದು ಸ್ಪೆಷಲ್ ಗಿಫ್ಟ್ ತಂದಿದ್ದೀನಿ. ಇಂಟ್ರೆಸ್ಟ್ ಸೇರಿ ನಂಗೆ ದುಡ್ಡು ಕೊಡ್ತಾ ಇದ್ದೀರಾ? ಇಲ್ಲ, ಏನಂದ್ರೆ ನಾನು ಅಣ್ಣ ಮನೆಯಲ್ಲಿ ದೇವ್ರ ಪೂಜೆ ಮಾಡಲ್ಲ, ಇದನ್ನೇ ಪೂಜೆ ಮಾಡೋದು. ಗೆಸ್ ಮಾಡಿ. ಸಂಜು ವೆಡ್ಸ್ ಗೀತಾ ಪೋಸ್ಟರ್ ಟ್ರೈ ಮಾಡಿ. ಏನು ನೋಡಪ್ಪ. ಐ ಆಮ್ ಕೀಪಿಂಗ್ ದಿಸ್. ಇದು ನನಗೆ ಬೇಕು. ನಿಮಗೋಸ್ಕರನೇ 15 ವರ್ಷದಿಂದ. ಓ ಮೈ ಗಾಡ್. ಸಂಜು ಮತ್ತು ಗೀತಾ. ಓ ಮೈ ಗಾಡ್. ಅದೆಷ್ಟು ಮಳೆ ಬಿಸಿಲು. ಎಸ್, ಆ ಕ್ಲಾಪ್ ಬೋರ್ಡ್ ಒಂದು ಮಜಾ ಇದೆ. ಅವತ್ತು ಸಿನಿಮಾ ಶುರು ದಿನ ಕ್ಲಾಪ್ ಮಾಡಿ ನನ್ನ ಹೆಂಡತಿ, ಶಿ ವಾಸ್ ಕ್ಯಾರಿಂಗ್, ನನ್ನ ಮಗಳಿದ್ಲು ಹೋಟೆಲ್. ಕ್ಲಾಪ್ ಮಾಡಿದ ತಕ್ಷಣ ಒದ್ಲಂತೆ. ನನ್ನ ಹೆಂಡತಿ ಫುಲ್ ಖುಷಿ, ಒದ್ಲು ಅಂತ ಗೆಳೆಯ ಹೆಂಗೆ ಹೇಳಿದ್ರೆ ವಾ ಬಿಡಿ ಹಿಟ್ ಸಿನಿಮಾ ಅಂತ. ಸೋ ನೈಸ್. ತುಂಬ ನೆನೆಸ್ಕೋಬೇಕು ಈ ಸ್ಟೇಜಲ್ಲಿ ಅಂದರೆ ಸರ್, ರಮ್ಯಾ ಅವ್ರ ತಂದೆಯವರು ನನ್ನ ಕತೆ ಕೇಳ್ಬಿಟ್ಟು ಹೇಳಿದ್ರು, ಈ ಚೈಲ್ಡ್ ಅಬ್ಯೂಸ್ ಅನ್ನೋದು ಅದನ್ನ ಹೆಂಗೆ ಪ್ರೆಸೆಂಟ್ ಮಾಡ್ತೀವಿ ಅಷ್ಟು ಮಾತ್ರ ಹೇಳಿ, ನನಗೆ ಮಿಕ್ಕಿದ್ದು ಹೇಳ್ಬೇಡ ಅಂತ. ನಾನು ಇಟ್ಟೋಳು ಅಣ್ಣ ಇಲ್ಲ ಹಂಗೆ ಸಿಲೋಟಲ್ಲಿ ಮಾಡ್ತೀನಿ ಅದನ್ನು. ಈ ಲೈಕ್ ದ ಐಡಿಯಾ. ಫಸ್ಟು ಸಿನಿಮಾ ನೋಡಿದ್ದೆ ಅವರು. ಸೊ ಆಮೇಲೆ ನಾವು ರಿಲೀಸ್ ಹೋಗಿದ್ದು ಸರ್. ಸೊ ಈ ಸ್ಟೇಜ್ ಮೂಲಕ ನಮ್ಮೆಲ್ಲರ ಪರವಾಗಿ ಗೌರವನ ಸಲ್ಲಿಸ್ತೀನಿ. ಥ್ಯಾಂಕ್ ಯು. ಎಸ್ ಕಿಟ್ಟಿ ಅವರೇ, 10 ವರ್ಷ ಆಗಿದೆ ನಾವು ಭೇಟಿ ಮಾಡಿ. ಬಟ್ ಆ ನೆನಪುಗಳು ಹಾಗೇ ಇದೆ. ಒಂದೊಂದು ಶಾರ್ಟ್ ತೆಗಿಬೇಕಾದ್ರು ಅವಳ ಮುನಸು, ಅವಳ ಜಗಳ, ಕಿರೀಕು, ಸಮಾಧಾನ ಎಲ್ಲ ವಂಡರ್ಫುಲ್. ಅವಳಿನ್ನೂ ದೊಡ್ಡ ಹೈಟ್ ರೀಚ್ ಆಗೋ ಆಸೆ ಇದೆ. ಗುಡ್ ಲಕ್, ಒಳ್ಳೇದಾಗ್ಲಪ್ಪ. ಥ್ಯಾಂಕ್ ಯು ಕಿಟ್ಟಿ. ಓಕೆ, ಸಂಜು ವೆಡ್ಸ್ ಗೀತಾ ಅಲ್ಲಿ ಇನ್ನೊಬ್ರು ಅದ್ಭುತವಾದ ಪಾತ್ರ ಮಾಡಿದ್ದಾರೆ, ಶರಣ್ ಅವರು. ಹೌದು. ಎಸ್, ಯು ರಿಮೆಂಬರ್ ದ ಸೀನ್ಸ್? ಎಷ್ಟು ಚೆನ್ನಾಗಿತ್ತು ನಿಮ್ದೆಲ್ಲ ಕಾಂಬಿನೇಷನ್ಸ್. ಮೈ ಗಾಡ್, ವಿ ಹ್ಯಾಡ್ ಸೋ ಮಚ್ ಫನ್ ಅಲ್ವಾ? ಶರಣ್ ಅವರು, ಮೈ ಗಾಡ್, ಬಿಕಾಸ್ ದ ಸೀನ್ಸ್ ವುಡ್ ಬಿ ಇಂಟೆನ್ಸ್, ಬಟ್ ವಿತ್ ಶರಣ್ ಆನ್ ದ ಸೆಟ್ ಇಟ್ ವುಡ್ ಬಿ ಸೋ ಮಚ್ ಫನ್. ಎಲ್ಲ ಊಟಿಯಲ್ಲಿ 2 ಅವರ್ ನೀವು ಮಿಸ್ಸಿಂಗ್ ಹೋಗ್ಬಿಟ್ರಿ ಅಂತ ಶರಣ್ ಅವರು ಬಂದಾಗ ಹೇಳಿದ್ರು ನಮ್ಮ ಶೋ ಅಲ್ಲಿ. ಏನದು? ಸೊ ನಾವು ಊಟಿಯಲ್ಲಿ ಶೂಟ್ ಮಾಡ್ತಾ ಇದ್ವಲ್ಲ, ತುಂಬಾ ಚಳಿ ಇತ್ತು, ಮಳೆ ಇತ್ತು. ಸೊ ಅಂಡ್ ನಮ್ ಸೆಟ್ ಅವ್ರಿಗೆಲ್ಲ ದೇ ವರ್ ನಾಟ್ ವೇರಿಂಗ್ ಲೈಕ್ ಪ್ರಾಪರ್ ಜಾಕೆಟ್ಸ್ ಅಂಡ್ ರೈನ್ ಕೋಟ್ಸ್ ಅಂಡ್ ಆಲ್ ದಟ್. ಐ ವೆಂಟ್, ನಾನು ವರುಣ್ ಚೆಲರಾಮ್ಸ್ ಹೋದ್ವಿ. ಯು ಶೋಡ್ ಮಿ ನೋ ಮೋಹನ್ಸ್. ಅಲ್ಲಿಗೆ ಹೋದ್ವಿ. ಅಲ್ಲಿ ನಾವೊಂದು 50-60 ಜಾಕೆಟ್, ರೈನ್ ಕೋಟ್ಸ್, ಬೂಟ್ಸ್ ಎಲ್ಲ ತಗೊಂಡ್ವಿ ಇಡೀ ಸೆಟ್ಗೆ. ಸೊ ಸ್ವೀಟ್. ನೈಸ್, ರೈಟ್. ಹೀರೋ ಇದಾರೆ, ಹೀರೋಯಿನ್ ಇದಾರೆ, ಡೈರೆಕ್ಟರ್ ಇದಾರೆ, ಕ್ಲಾಪ್ ಬೋರ್ಡ್ ರೆಡಿ ಇದೆ, ಕ್ಲಾಪ್ ಬಾಯ್ ರೆಡಿ ಇದೀನಿ. ಡೈಲಾಗ್ ಕೊಡ್ರಪ್ಪ. ಇನ್ಮೇಲೆ ನಿನ್ ಸಂಜುಗೆ ಏನೂ ಕಷ್ಟ ಇಲ್ಲ. AC ರೂಮು, ಕಣ್ಮುಂದೆ ಮಾನಿಟ್ರು, ಕೈಲೊಂದು ಮೌಸು, ನಾನು, ನೀನು, ಅಮ್ಮ, ಅಮೇರಿಕಾ.
ಅದನ್ನ ಈಗ ವಿತೌಟ್ ಸೌಂಡ್ ಪ್ಲೇ ಮಾಡ್ತಾರೆ. ಇಲ್ಲಿ ಸೌಂಡ್ ಬರ್ಬೇಕು. ರೆಡಿ? ಇನ್ಮೇಲೆ ನಿನ್ ಸಂಜುಗೆ ಏನು ಕಷ್ಟ ಇಲ್ಲ. AC ರೂಮ್, ಕಣ್ಮುಂದೆ ಮಾನಿಟ್ರು, ಕೈಲೊಂದು ಮೌಸು, ನಾನು, ನೀನು, ಅಮ್ಮ, ಅಮೇರಿಕಾ. Sanju, I love you. ಸಂಜು ಮತ್ತು ಗೀತಾ ಸೇರಬೇಕು ಅಂತ ಬರೆದಾಗಿದೆ ಇಂದು ಬ್ರಹ್ಮನು. ನನ್ನ ಜೀವಕ್ಕಿಂತ ನೀನೆ ನನ್ನ ಸ್ವಂತ. Here's the gift from Nakshekar. Please take it home. Thank you, Kitty. Thank you, Thomas. Thank you so much. Thank you so much. Thank you. Thank you, Nakshekar. Thank you, Pa. Thank you very much. Thank you very much. Bye. 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 ರೈಟ್, ಇವತ್ತಿನ ಸಂಚಿಕೆಯಲ್ಲಿ ರಮ್ಯಾ ಅವರ ಬಾಲ್ಯ, ಅವರ ಸ್ಕೂಲ್ ಡೇಸ್, ಅವರ ಕಾಲೇಜ್ ಡೇಸ್, ಅವರ ಫ್ರೆಂಡ್ಸು, ಅವರ ಫ್ಯಾಮಿಲಿ ಬಗ್ಗೆ ಎಲ್ಲ ಮಾತಾಡಿದ್ವಿ. ನಾಳೆ ಇನ್ನಷ್ಟು ಸ್ವಾರಸ್ಯಕರವಾದ ವಿಷಯಗಳನ್ನ ರಮ್ಯಾ ಅವರು ನಮ್ಮ ಜೊತೆ ಹಂಚ್ಕೊಳ್ತಾರೆ. ಅಲ್ಲಿವರೆಗೂ ನೋಡ್ತಾ ಇರಿ. ದಿಸ್ ಇಸ್ ನಿಪಾನ್ ಪೇಂಟ್ಸ್ ವೀಕೆಂಡ್ ವಿತ್ ರಮೇಶ್ ಸೀಸನ್ 5, co-powered by Amrit Noni Gastron. Special partner Parishrama Neat Academy, Cycle Pure Agarbati's, GRB Tupa, Cadbury's Gems, Sudarshan Silks Malleshwaram, Steel Partner Turbo Steel, LPS TMT Bars, Digital Streaming Partner ZEE5. See you tomorrow.